ಈ ಶುಕ್ರವಾರದ ಪ್ರಾರ್ಥನಾ ಕೂಟವನ್ನು ನಾವು ಪ್ರಾರ್ಥನೆಯೊಡನೆ ಪ್ರಾರಂಭಿಸೋಣ. ನಿಜವಾಗಿ ನಾವೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿದ್ದೇವೆ. ದೇವರ ಒಂದು ಪ್ರಸನ್ನತೆ ನಮ್ಮೊಂದಿಗಿದೆ. ಈ ಶುಕ್ರವಾರದ ಸಮಯದಲ್ಲಿ ಕೂಡ ಆತನ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತೆ ಆತನ ಕೃಪೆ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಿನ್ನ ಪ್ರೀತಿ ಕೃಪೆ ಕರುಣೆಗಳಿಗಾಗಿ ಸ್ತೋತ್ರ. ಈ ದಿನದಲ್ಲಿ ದೇವರಿನ ಮಕ್ಕಳಾದ ನಾವುಗಳು ಏಕ ಮನಸ್ಸಿನಲ್ಲಿ ಈ ಶುಕ್ರವಾರದ ಪ್ರಾರ್ಥನಾ ಕೂಟಕ್ಕೆ ಬರುವಂತೆ ಸಹಾಯ ಮಾಡಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕೇಡು ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸುತ್ತಾ, ನಮ್ಮನ್ನು ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡ್ತಾ ಬಂದಿರುವ ಆತನೇ, ನೀನು ಮಹೋನ್ನತನು ಸ್ವಾಮಿ, ನೀನು ಉನ್ನತೋನ್ನತನು, ನೀನು ಭಯಂಕರನು, ನೀನೊಬ್ಬನೇ ಸ್ತುತಿಯನ್ನು ಹೊಂದುವುದಕ್ಕೆ ಯೋಗ್ಯನು. ಆದ್ರಿಂದ ನಿನ್ನ ಮಕ್ಕಳಾದ ನಾವುಗಳು ನಿನ್ನೊಬ್ಬನನ್ನೇ ಮಹಿಪಡಿಸಕ್ಕಾಗಿ ಬಂದಿದ್ದೇವೆ, ನಿನ್ನೊಬ್ಬನನ್ನೇ ಘನಪಡಿಸಕ್ಕಾಗಿ ಬಂದಿದ್ದೇವೆ. ನಮ್ಮ ಸ್ತುತಿ ಯಜ್ಞವನ್ನು ಸ್ವೀಕರಿಸಪ್ಪ ಮತ್ತು ಪ್ರತಿಯೊಬ್ಬರನ್ನ ತಿರುಗಿ ತಿರುಗಿ ಆಶೀರ್ವದಿಸು. ನಿನ್ನ ನಾಮದ ಮಹಿಮೆಗಾಗಿ ಕೆಡುಕನ ವಶದಲ್ಲಿರುವಂತೆ ಈ ಲೋಕದಲ್ಲಿ ನಿನ್ನ ಮಕ್ಕಳು ಆಶೀರ್ವಾದದ ನಿಧಿಯಾಗುವಂತೆ ಸ್ತುತಿಯನ್ನು ಸ್ವೀಕರಿಸಿ, ಪ್ರಾರ್ಥನೆಯನ್ನು ಸ್ವೀಕರಿಸಿ, ವಾಕ್ಯದ ಮೂಲಕ ಮಾತನಾಡಿ ನೀನು ಮಹಿಮೆ ಹೊಂದಿಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಘನಮಾನ ಮಹಿಮೆ ನಿನಗೆ ಯೇಸು ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್ ಆಮೇನ್. ಸ್ವಲ್ಪ ಹೊತ್ತು ನಾವು ದೇವರನ್ನು ಸ್ತುತಿಸುವ ಸಾಂಗ್ ಹೀಗೆ ಹೇಳ್ತಾರೆ, ನನ್ನ ನಡೆಸುವ ಯೇಸು ರಾಜ, ನಿನಗೆ ಸ್ತೋತ್ರ ಅಯ್ಯ ಎಂಬುದಾಗಿ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಬೆಳಕು ತಂದೆ, ನಿನಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಬೆಳಕು ತಂದೆ, ನಿನಗೆ ಸ್ತೋತ್ರ ಅಯ್ಯ. ಆಮೆನ್. ನಾಶವಾದ ತಪ್ಪಿಸಿರುವೆ, ನಿನಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ, ನಿನಗೆ ಸ್ತೋತ್ರ ಅಯ್ಯ. ಹುಡುಕಿ ಬಂದೆ ಜೀವ ತಂದೆ, ನಿನಗೆ ಸ್ತೋತ್ರ ಅಯ್ಯ. ಹೇಳೋಣ, ಹುಡುಕಿ ಬಂದೆ, ಕಮಾನ್. ಹುಡುಕಿ ಬಂದೆ ಜೀವ ತಂದೆ, ನಿನಗೆ ಸ್ತೋತ್ರ ಅಯ್ಯ. ಓಡಿ ದುಡಿಯಲು ಬಲವ ತಂದೆ, ನಿನಗೆ ಸ್ತೋತ್ರ ಅಯ್ಯ. ಓಡಿ ದುಡಿಯಲು ಬಲವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸಿದ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ, ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ,
ನಿಮಗೆ ಸ್ತೋತ್ರ ಅಯ್ಯ. ಪಾಪರಹಿತ ಬಾಳು ತಂದೆ ನಿನಗೆ ಸ್ತೋತ್ರ ಅಯ್ಯ. ಪಾಪರಹಿತ ಬಾಳು ತಂದೆ ನಿನಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ ನಿನಗೆ ಸ್ತೋತ್ರ ಅಯ್ಯ. ನನ್ನ ಬಾಳ ಬೆಳಗಿ ಸ್ತೋತ್ರ ತಂದೆ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜನೇ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಆಮೆನ್ ಬೆಳಕು ತಂದೆ ನಿನಗೆ ಸ್ತೋತ್ರ ಅಯ್ಯ. ಆಮೆನ್. ದಾರಿ ತೋರಿ ಬೆಳಕು ತಂದೆ ನಿನಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ ನಿನಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ ನಿನಗೆ ಸ್ತೋತ್ರ ಅಯ್ಯ. ಎಲ್ಲರೂ ಹೇಳೋಣ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರವಯ್ಯ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಬೆಳಕು ತಂದೆ ನಿನಗೆ ಸ್ತೋತ್ರ ಅಯ್ಯ. ದಾರಿ ತೋರಿ ಬೆಳಕು ತಂದೆ ನಿನಗೆ ಸ್ತೋತ್ರ ಅಯ್ಯ. ಆಶದಿಂದ ತಪ್ಪಿಸಿರುವೆ ನಿನಗೆ ಸ್ತೋತ್ರ ಅಯ್ಯ. Yes Lord. ನಾಶದಿಂದ ತಪ್ಪಿಸಿರುವೆ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜನೇ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ಹುಡುಕಿ ಬಂದೆ ಜೀವ ತಂದೆ ನಿನಗೆ ಸ್ತೋತ್ರ ಅಯ್ಯ. ಹುಡುಕಿ ಬಂದೆ ಜೀವ ತಂದೆ ನಿನಗೆ ಸ್ತೋತ್ರ ಅಯ್ಯ. ಪಾಪಗಳು ಬಲವ ತಂದೆ ನಿನಗೆ ಸ್ತೋತ್ರ ಅಯ್ಯ. ಥ್ಯಾಂಕ್ ಯು ಲಾರ್ಡ್. ಓಡಿ ದುಡಿಯಲು ಬಲವ ತಂದೆ ನಿನಗೆ ಸ್ತೋತ್ರ
ಸ್ತೋತ್ರ ಅಯ್ಯ. ನನ್ನ ನಡೆಸಿದ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸಿದ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ಪಾಪರಹಿತ ಬಾಳು ತಂದೆ ನಿನಗೆ ಸ್ತೋತ್ರವಯ್ಯ. ಪಾಪರಹಿತ ಬಾಳು ತಂದೆ ನಿನಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ ನಿನಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ ನಿನಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯನೇ ನಿನಗೆ ಸ್ತೋತ್ರ ಅಯ್ಯ. ಥ್ಯಾಂಕ್ ಯು ಲಾರ್ಡ್. ನಮ್ಮಲ್ಲಿರುವ ಆತನೇ ನಿನಗೆ ಸ್ತೋತ್ರಪ್ಪ. ಓ ರಾಜಾದಿರಾಜನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಸಾಂಗ್ ಹೀಗೆ ಹೇಳ್ತದೆ, ನಿನಗೆ ಸಮಾನನಾದ ದೇವರು ಯಾರು ಇರುವರು. ಹೌದಪ್ಪ ಕರ್ತನೇ, ನಿನಗೆ ಸಮಾನನಾದಂಥ ದೇವರು ಯಾರು ಇಲ್ಲ ಸ್ವಾಮಿ. ನಿನ್ನನ್ನು ಆರಾಧಿಸ್ತೇವೆ, ನಿನ್ನ ಸ್ತುತಿಸ್ತೇವೆ ಸ್ವಾಮಿ. ನಿನಗೆ ಸಮಾನನಾದ ದೇವರು ಯಾರು ಇರುವಾರು. ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟೋ ಮಹತ್ತವು, ವರ್ಣಿಸಲ ಸಾಧ್ಯವು. ನಿನಗೆ ಸಮಾನನಾದ ದೇವರು ಯಾರು ಇರುವಾರು. ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟೋ ಮಹತ್ತವು, ವರ್ಣಿಸಲ ಸಾಧ್ಯವು. ಪರಲೋಕ ಭೂಲೋಕ ದೃಶ್ಯಗಳೆಲ್ಲ ಸರ್ವಕ್ಕೂ ಒಡೆಯನು ಸೃಷ್ಟಿಕರ್ತನ ಯೇಸು. ಪರಲೋಕ ಭೂಲೋಕ ದೃಶ್ಯಗಳೆಲ್ಲ ಸರ್ವಕ್ಕೂ ಒಡೆಯನು ಸೃಷ್ಟಿಕರ್ತನ ಯೇಸು. ಆದಾಗ್ಯೂ ಬರಿದಾಗಿ ಸದೃಶನಾದನು ಮನುಷ್ಯನಾದನು. ನಿನಗೆ ಸಮಾನನಾದ ದೇವರು ಯಾರು ಇರುವರು.
ಕಾರ್ಯವು ಎಷ್ಟು ವರ್ಣಿಸಲ ಸಾಧ್ಯವು. ಕರುಣೆಯುಳ್ಳ ಪ್ರೀತಿಯುಳ್ಳ ಶ್ರೇಷ್ಠಾತ್ಮಕನು ನೀನೇ, ನಿರಂತರವಾದ ರಕ್ಷಣೆಗೆ ಕಾರ್ಯಕರ್ತನು ನೀನೇ. ಕರುಣೆಯುಳ್ಳ ಪ್ರೀತಿಯುಳ್ಳ ಶ್ರೇಷ್ಠಾತ್ಮಕನು ನೀನೇ, ನಿರಂತರವಾದ ರಕ್ಷಣೆಗೆ ಕಾರ್ಯಕರ್ತನು ನೀನೇ. ಶಾಶ್ವತ ಪ್ರೇಮದ ಆಸರೆಯಲ್ಲಿ ನಡೆಸುವಾತನು ಯೇಸು ಪ್ರಭು. ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಸ್ವಹಾತವು ವರ್ಣಿಸಲ ಸಾಧ್ಯವು. ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ನಿನ್ನ ಕೃಪೆ ಇರದಿದ್ದರೆ ಏನಾಗುವೆನೋ ನಾನು? ಕೈ ಹಿಡಿದು ಬಲಪಡಿಸಿ ಆದರಿಸುವೆ ನೀನು. ನಿನ್ನ ಕೃಪೆ ಇರದಿದ್ದರೆ ಏನಾಗುವೆನೋ ನಾನು? ಕೈ ಹಿಡಿದು ಬಲಪಡಿಸಿ ಆದರಿಸುವೆ ನೀನು. ವೇದನೆ ದುಃಖ ಇಕ್ಕಟ್ಟು ಇದ್ದರು ನನಗೆ ಚೈತನ್ಯಗೊಳಿಸುವೆ. ವೇದನೆ ದುಃಖ ಇಕ್ಕಟ್ಟು ಇದ್ದರು ನನಗೆ ಚೈತನ್ಯಗೊಳಿಸುವೆ. ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ನಿನಗೆ ಸಮಾನನಾದ ದೇವರು ಯಾರು ಇರುವಾರು? ನಿನ್ನಾಲೋಚನೆ ಅದ್ಭುತ ಕಾರ್ಯವು ಎಷ್ಟು ಮಹತ್ವವು ವರ್ಣಿಸಲ ಸಾಧ್ಯವು. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಹಳ ವಿಶೇಷವಾಗಿದೆ ಸ್ವಾಮಿ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಜಯ ಹೋ, ಜಯ ಹೋ. ಥ್ಯಾಂಕ್ ಯು ಜೀಸಸ್. ನೀನೊಬ್ಬನೇ ಜಯಶಾಲಿಯಾಗಿದ್ದೆ ಸ್ವಾಮಿ. ನೀನೊಬ್ಬನೇ ಕರ್ತನೆ ಮಾನ ಮಹಿಮೆಗೆ ಯೋಗ್ಯನಾಗಿದ್ದೆ. ನಮ್ಮ ಮೇಲೆ ಅತಿಶಯವಾದ ಪ್ರೀತಿಯನ್ನಿಟ್ಟು ಕರ್ತನೆ ನೀನು ಈ ಲೋಕಕ್ಕೆ ಬಂದ ಮರಣವನ್ನು ಜಯಿಸಿದ ಆತನು. ನೀನು ಕರ್ತನೆ ಪರಲೋಕದಲ್ಲಿ ಇರುವ ಆತನು. ನೀನು ಸತ್ತವನಾದದ್ದು ಈಗ ಯುಗ ಯುಗಾಂತಗಳಲ್ಲಿ ಬದುಕುವನಾಗಿದ್ದೆಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಯು ಜೀಸಸ್. Hallelujah, hallelujah. Thank you Jesus. Thank you Lord. Jaya ho, jaya ho, jaya ho, jaya ho.
ರಾಜಾಧಿರಾಜನೇ ಪರಮ ಪವಿತ್ರನೇ ಸಕಲ ಮಹಿಮೆಗೆ ಯೋಗ್ಯನು ನೀನೇ. ರಾಜಾಧಿರಾಜನೇ ಪರಮ ಪವಿತ್ರನೇ ಸಕಲ ಮಹಿಮೆಗೆ ಯೋಗ್ಯನು ನೀನೇ. ನಿನ್ನ ಚರಣದಿ ಶರಣಾಗಿ ಬಂದೇನಯ್ಯ, ನಿನ್ನ ಚರಣದಿ ಶರಣಾಗಿ ಬಂದೇನಯ್ಯ. ಕೈ ಹಿಡಿದು ನಡೆಸಯ್ಯ. ಜಯ ಹೋ 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 ಜಯ ಹೋ. ಬಾಳಿನ ದೋಣಿಯ ನಾವಿಕ ನೀನೇ, ಕರುಣೆ ಕೃಪೆಗಳ ಸಾಗರ ನೀನೇ. ಬಾಳಿನ ದೋಣಿಯ ನಾವಿಕ ನೀನೇ, ಕರುಣೆ ಕೃಪೆಗಳ ಸಾಗರ ನೀನೇ. ಪಾವನಾತ್ಮನೇ ಕೃಪಾ ಸಂಪೂರ್ಣನೇ, ಪಾವನಾತ್ಮನೇ ಕೃಪಾ ಸಂಪೂರ್ಣನೇ. ಕೈ ಹಿಡಿದು ನಡೆಸಯ್ಯ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ ಲಾರ್ಡ್ ಜೀಸಸ್. ಜಯ ಹೋ 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 ಜಯ ಹೋ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಓ ನಿನ್ನನ್ನು ನಾವು ಸ್ತುತಿಸ್ತೇವೆ ಸ್ವಾಮಿ. ನಿನ್ನ ನಾಮಕ್ಕೆ ಯೋಗ್ಯವಾದಂಥ ಗಂಟೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಿ ವರ್ಷಿಪ್ ಯು ಲಾರ್ಡ್. ಕರ್ತನೇ, ನಿನ್ನ ಪ್ರೀತಿ ನಿನ್ನ ಕೃಪೆ ಕರುಣೆಗಳಿಗಾಗಿ ಸ್ತೋತ್ರ. ರಾಜಾದಿರಾಜನಿಗೆ ಸ್ತೋತ್ರಪ್ಪ. ಒಡೆಯರ ಒಡೆಯನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ ಹಲ್ಲೆಲೂಯ 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 ಆಮೆನ್. ಹಲ್ಲೆಲೂಯ 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 ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಸ್ತೋತ್ರಕ್ಕೆ ಯೋಗ್ಯನೇ ನೀನು ಸ್ವಾಮಿ. ನಿನ್ನೆಲ್ಲ ಮಾನಕ್ಕೆ ಯೋಗ್ಯನು, ನಿನ್ನ ಮಹಿಮೆಗೆ ಯೋಗ್ಯನು ಸ್ವಾಮಿ. ಹಲ್ಲೆಲೂಯ ಆಮೆನ್. ಹಲ್ಲೆಲೂಯ 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 ಆಮೆನ್. ನಮ್ಮ ರಾಜನೇ, ನಮ್ಮ ಒಡೆಯನೇ, ನಮ್ಮ ತಂದೆಯು ನೀನೇ, ನಮ್ಮ ತಾಯಿಯು ನೀನೇ ಸ್ವಾಮಿ. ನಮ್ಮ ದುರ್ಗವು ನೀನೇ ಸ್ವಾಮಿ. ನಮ್ಮ ಕೋಟೆಯು ನೀನೇ, ಆದಿಯು ನೀನೇ ಸ್ವಾಮಿ, ಅಂತ್ಯವು ನೀನೇ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. Hallelujah. 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 Amen. Hallelujah. Worship the Lord. Hallelujah. Hallelujah. ಮಾರ್ಗವು ನೀನೇ, ಸತ್ಯವು ನೀನೇ, ನಿನ್ನನ್ನೇ ಆರಾಧಿಸುವೆ.
ಆರಾಧಿಸುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ಜೀವವು ನೀನೇ, ಜ್ಯೋತಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೆ, ನಿನ್ನನ್ನೇ ಆರಾಧಿಸುವೆ. Hallelujah, yes Lord, Hallelujah, Hallelujah, Amen, Hallelujah, 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 Amen. ಆರಾಧನೆಗೆ ನಾಯಕನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕವ ಮಾಡುವವನೇ, ಅಭಿಷೇಕವ ಮಾಡುವವನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕವ ಮಾಡುವವನೇ, ಅಭಿಷೇಕವ ಮಾಡುವವನೇ, ನಿನ್ನನ್ನೇ ಆರಾಧಿಸುವೆ. Hallelujah, 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 Amen, Hallelujah. We worship the Almighty God. Hallelujah, Hallelujah, Amen. Innೊಂದು ವರ್ತ ಹೇಳೋಣ. Hallelujah, come on. Hallelujah, 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 Amen, Hallelujah, 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 Amen. ನೀನೇ, ಒಮೆಗವು ನೀನೇ, ನಿನ್ನನ್ನೇ ಆರಾಧಿಸುವೆ. ಕೇಗೆವು ನೀನೇ, ಗುರಾಣಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ಅಲ್ಫವು ನೀನೇ, ಒಮೆಗವು ನೀನೇ, ನಿನ್ನನ್ನೇ ಆರಾಧಿಸುವೆ. ಕೇಗೆವು ನೀನೇ, ಗುರಾಣಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ಪ್ರಭು
ಯೇಸುವೆ ನಿನ್ನನ್ನೇ ಆರಾಧಿಸುವೆ. Come on church. Hallelujah, 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 amen. Hallelujah, 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 amen. ಇನ್ನೊಂದಾವರ್ತಿ come on. Hallelujah, 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 amen. Hallelujah, 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 amen. ಆದಿಯು ನೀನೇ, ಅಂತ್ಯವೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಕುರುಬನು ನೀನೇ, ರಕ್ಷಕ ನೀನೇ, ನಿನ್ನನ್ನೇ ಆರಾಧಿಸುವೆ. ಆದಿಯು ನೀನೇ, ಅಂತ್ಯವೂ ನೀನೇ, ನಿನ್ನನ್ನೇ ಆರಾಧಿಸುವೆ. ಕುರುಬನು ನೀನೇ, ರಕ್ಷಕ ನೀನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೆ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, ಎಲ್ಲರೂ ಹೇಳಿದ come on. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. Hallelujah, hallelujah, yes, 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 Lord, hallelujah, amen. ಇನ್ನೊಂದಾವರ್ತಿ ಹೇಳೋಣ come on. Hallelujah, 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 amen. Hallelujah, 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 amen. ತಂದೆಯು ನೀನೇ, ತಾಯಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. ಕೋಟೆಯು ನೀನೇ, ದುರ್ಗವು ನೀನೇ, ನಿನ್ನನ್ನೇ ಆರಾಧಿಸುವೆ. ತಂದೆಯು ನೀನೇ, ತಾಯಿಯು ನೀನೇ, ನಿನ್ನನ್ನೇ ಆರಾಧಿಸುವೆ. Yes, Lord Jesus. ಕೋಟೆಯು ನೀನೇ, ದುರ್ಗವು ನೀನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೆ ನಿನ್ನನ್ನೇ ಆರಾಧಿಸುವೆ. Come on. Hallelujah, 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 amen. Hallelujah.
ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. Oh, you are holy Lord. You are holy. You are holy. You are Almighty, King of Kings, Lord of Lords. Yes, Lord. Yes, yes, yes. Rama Shaba Baba. Thank you, Jesus. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. Thank you, Lord. Thank you, Jesus. Oh, glory. ನಿನ್ನ ನುಡಿಗಳನ್ನು ನಮಗೆ ಪ್ರಕಟಿಸು. ನಿನ್ನ ನುಡಿಯು ನಮ್ಮನ್ನು ಕರ್ತನೆ ಚೈತನ್ಯಗೊಳಿಸುತ್ತದೆ. ನಿನ್ನ ಪ್ರವಾದನ ವಾಕ್ಯಗಳು ನಮ್ಮನ್ನು ಸಂತೈಸುತ್ತದೆ, ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಆಧರಿಸುತ್ತದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯದ ಮೂಲಕ ಮಾತನಾಡು. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್, ಆಮೆನ್. ಸಭೆ ದಯವಿಟ್ಟು ಕೂತ್ಕೊಳ್ರಿ. ನಾವೀಗ ಬಹಳ ಅಮೂಲ್ಯವಾದ ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಸಮಯ. ನಮ್ಮಲ್ಲಿರುವಂತಹ ದೇವರ ಸೇವಕರಾದಂಥ ಪಾಸ್ಟರ್ ವಿಲ್ಸನ್ ಕುಂದರ್ ಅವರು ಮುಂದೆ ಬರಬೇಕು. ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರೂ ಗೌರವಪೂರ್ವಕವಾಗಿ ಪಾಸ್ಟರ್ನ ನಾವು ಚಪ್ಪಲೆ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. Thank you, Jesus. Hallelujah. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಮ್ಮೆ ದೇವರ ಸಾನ್ನಿಧ್ಯಕ್ಕೆ ನಾವು ಬರಲಿಕ್ಕೆ ಆತನು ಕೃಪೆ ಕೊಟ್ಟದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಸಭೆಗೂ ಮತ್ತು ದೂರದಿಂದ ಈ ಒಂದು ಸೇವೆಯಲ್ಲಿ ಭಾಗಿಗಳಾದಂಥ ತಮ್ಮೆಲ್ಲರಿಗೂ ಫೇಸ್ಬುಕ್ಗಳ ಮೂಲಕ ವೀಕ್ಷಿಸುವಂಥ ಪ್ರತಿಯೊಬ್ಬ ದೈವ ಮಕ್ಕಳಿಗೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. ಈ ದಿನದಲ್ಲಿ ದೇವರು ತಾನೇ ನಮ್ಮ ಜೊತೆಯಲ್ಲಿ ತನ್ನ ಆತ್ಮನ ಮೂಲಕ ಮಾತನಾಡಲಿ. ಒಂದು ಕ್ಷಣ ನಾವು ನಮ್ಮ ತಲೆಗಳನ್ನು ಭಾಗಿಸಿ ಆತನು ಮಾಡಿದ ಕಾರ್ಯವನ್ನು ನೆನಪಿಗೆ ತಂದುಕೊಂಡು ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ನೀನು ಮಾಡಿದ ಕಾರ್ಯವನ್ನು ನಾವು ನೆನಪು ಮಾಡಿಕೊಳ್ತೇವಪ್ಪ. 2022 ವರ್ಷದ ಹಿಂದೆ ಶಿಲುಬೆಯಲ್ಲಿ ನೀನು ಮಾಡಿದ ಮಹಾದೊಡ್ಡ ಕಾರ್ಯವನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಮ್ಮ ಪಾಪಗಳನ್ನು ನೀನು ತೊಳೆದು ನಮ್ಮನ್ನು ನೀತಿವಂತರನ್ನಾಗಿಸಿ ಮರಣ ಭಯ ಕಳವಳದಿಂದ ಇದ್ದಂಥ ನಮ್ಮನ್ನು ಬಿಡಿಸಿ ಆರೋಗ್ಯದಾಯಕನಾದ ನೀನು ನಮ್ಮನ್ನು ಎಲ್ಲ ರೋಗಗಳಿಂದ ಗುಣಪಡಿಸಿ ನೀನು ನಡೆಸಿಕೊಂಡು ಬಂದ್ಯಪ್ಪ. ನಾವು ಅದನ್ನು ನೆನಪು ಮಾಡಿಕೊಳ್ತೇವಪ್ಪ. ನಿನ್ನನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ ಕರ್ತನೆಪ್ಪ. ಥ್ಯಾಂಕ್ ಯು ಜೀಸಸ್. ಪಾಪವನ್ನು ತೊಳೆದಿರುವೆ, ಸುತ್ತಿ ಬರುವೆ ನಿನ್ನನ್ನೇ. ಆತುರದಿಂದ
ಆತುಕೊಂಡೆ ನಿನ್ನ ವಚನ, ಜಯದ ಮೇಲೆ ಜಯ ಕಾಣುವೆ. ಪಾಪವನ್ನು ತೊಳೆದಿರುವೆ, ಸುತ್ತಿ ಬರುವೆ ನಿನ್ನನ್ನೇ. ಆತುಕೊಂಡೆ ನಿನ್ನ ವಚನ, ಜಯದ ಮೇಲೆ ಜಯ ಕಾಣುವೆ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಆಮೆನ್ ಆಮೆನ್. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಆಮೆನ್ ಆಮೆನ್. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ನೀ ತಾನೇ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ. ಹೌದು ಕರ್ತನೆಪ್ಪ, ಇದೆಲ್ಲ ನೀನು ಮಾಡಿದ ಕಾರ್ಯಗಳು. ಆದ್ದರಿಂದ ದೇವರೇ, ಈ ಸತ್ಯವನ್ನು ತಿಳ್ಕೊಂಡು ಸತ್ಯದ ಆತ್ಮನ ಮೂಲಕ ಬಿಡುಗಡೆ ಹೊಂದಿದಂಥ ನಿನ್ನ ಮಕ್ಕಳಿಗೆ ಕಳವಳ ಇಲ್ಲ, ಯಾವ ತತ್ತರವೂ ಇಲ್ಲ. ಆದ್ದರಿಂದ ದೇವರೇ, ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನೀನು ಅನಾದಿ ಕಾಲದಲ್ಲಿ ನಿನ್ನ ಮಕ್ಕಳಿಗಾಗಿ ಮಾಡಿದಂಥ ನಿನ್ನ ಸಂಕಲ್ಪವನ್ನು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಮೂಲಕ ಅದನ್ನು ನೀನು ನೆರವೇರಿಸಿದೆ. ಯಾಕಂದ್ರೆ ನೀನು ಮನುಷ್ಯರಂತೆ ಎರಡು ಮಾತಿನವನಲ್ಲ. ನೀನು ಮನಸ್ಸನ್ನು ಮಾನವರಂತೆ ಬೇರೆ ಮಾಡಿಕೊಳ್ಳುವವನಲ್ಲ. ನೀನು ಏನು ಹೇಳಿದ್ಯೋ ಅದರ ಮೇರೆಗೆ ನಡೆಯುವ ದೇವರು. ಆದ್ರಿಂದ ನಿನ್ನಲ್ಲಿ ದೇವರು ಇವತ್ತು ನಾವು ಹಾಡಿದ ಹಾಗೆ ನಿನ್ನನ್ನೇ ನಂಬುತ್ತಾ ನಿನ್ನೊಂದಿಗೆ ಹನೋಕನು ನಡೆದ ಹಾಗೆ ಕರ್ತನೇ, ನಾವು ದಿನೇ ದಿನೇ ಪ್ರತಿ ಕ್ಷಣ ನಿನ್ನ ಜೊತೆಯಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಬಲಪಡಿಸು. ನಿನ್ನ ಆತ್ಮನ ಕಾರ್ಯ ನಮ್ಮ ಮೂಲಕ ದೇವರೇ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಎಲ್ಲ ದೇವ ಮಕ್ಕಳನ್ನು, ನಮ್ಮೆಲ್ಲರನ್ನು ನಿನ್ನ ಕರಗಳಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮರ್ಪಣೆ ಮಾಡುತ್ತೆ ತಂದೆಯೇ. ಆಮೆನ್ ಆಮೆನ್. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ಅರಣ್ಯಕಾಂಡ 23ನೇ ಅಧ್ಯಾಯ, ಅದರಲ್ಲಿ ನಾವು
ನೋಡ್ತೇವೆ. 19ನೇ ವಚನವನ್ನು ಓದಿಕೊಂಡು ಬರುವಾಗ ಪ್ರಿಯರೇ, ಅರಣ್ಯಕಾಂಡ 23ನೇ ಅಧ್ಯಾಯ ನಂಬರ್ಸ್ 23 ವರ್ಡ್ಸ್ 19 ಇದನ್ನು ನಾವು ಓದಿಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ, ಅವರನ್ನು ಆಶೀರ್ವದಿಸಲು ನನಗೆ ಅಪ್ಪಣೆ ಆಯಿತು, ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾನು ಎಂಬುದಾಗಿ ಇಲ್ಲಿ ದೇವರ ಆತ್ಮದಿಂದ ಪ್ರೇರೇಪಿಸಲ್ಪಟ್ಟಂತ ಬೀಳಾಮನು ನಾವು ನೋಡ್ತೇವೆ. ಆತನು ಮಾತನಾಡುವ ಮಾತನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅಬ್ರಹಾಮನ ಮೂಲಕ ಆಶೀರ್ವದಿಸಲ್ಪಟ್ಟಂತ ಇಸ್ರಾಯೇಲ್ಯರು ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನ ದೇಶಕ್ಕೆ ಇವರು ಪ್ರಯಾಣಿಸುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆ ಸಂದರ್ಭದಲ್ಲಿ ಬಾಲಾಕನಾದ ಅರಸನು ಭಯಪಟ್ಟು, ಇಸ್ರಾಯೇಲನ್ನು ನೋಡಿ ಭಯಪಟ್ಟು ಇಸ್ರಾಯೇಲನ್ನು ಶಪಿಸುವುದಕ್ಕೋಸ್ಕರ ಒಬ್ಬ ಪ್ರವಾದಿಯಾದ ಬೀಳಾಮನನ್ನು ಕರೆ ಕಳುಹಿಸಿ ಅವರನ್ನು ಶಪಿಸುವುದಕ್ಕೋಸ್ಕರ ಹೇಳುವಾಗ ನಾವು ನೋಡ್ತೇವೆ, ಬೀಳಾಮನ್ ಹೇಳ್ತಾನೆ 24ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ ಅದನ್ನು. ಆತನು ಹೇಳ್ತಾನೆ, ಆಗ ಅವನು ದೇವರಾತ್ಮ ಪ್ರೇರಿತನಾಗಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಬೀಳಾಮನು ದೇವ ಪ್ರೇರಿತನಾಗಿ ಆತನು ಹೇಳ್ತಾ ಇದ್ದಾನೆ. 24ನೇ ಫಸ್ಟ್ ವಚನದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರಿಗೆ ಶುಭವಾಗಬೇಕೆಂದೇ ಯೆಹೋವನ ಚಿತ್ತ. ಇದನ್ನು ಆತನು ತಿಳಿದು ಆತನು ಹೇಳ್ತಾನೆ ಏನಂತೇಳಿ ಹೇಳಿದ್ರೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಯಾಕಂದ್ರೆ ಅಬ್ರಹಾಮನಿಗೆ ದೇವರು ಒಡಂಬಡಿಕೆಯ ಮೂಲಕ ಮಾತು ಕೊಟ್ಟಿದ್ದಾನೆ. ಆದ್ರಿಂದ ಆತನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವ ದೇವರಲ್ಲ, ಮತ್ತು ತಾನು ಹೇಳಿದ ಮೇರೆಗೆ ಆತನು ನಡೆಯುವವನು, ತಾನು ಮಾತು ಕೊಟ್ಟದನ್ನು ನೆರವೇರಿಸುವವನು ಎಂಬುದಾಗಿ ಅವನು ದೇವರಾತ್ಮ ಪ್ರೇರಿತನಾಗಿ ಮಾತಾಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರಿಂದ ಇವತ್ತು ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ನಮಗೋಸ್ಕರ ಬರೆಯಲ್ಪಟ್ಟಂತ ಈ ವಾಕ್ಯದಲ್ಲಿ ದೇವರು ನನ್ನ ನಿನ್ನ ಕುರಿತಾಗಿ ಏನು ಹೇಳ್ತಾನೆ, ಈ ಸತ್ಯವನ್ನು ನಾವು ತಿಳ್ಕೊಂಡಾಗ, ಈ ಸತ್ಯದಲ್ಲಿ ದೇವರ ವಾಕ್ಯ ಎಂಬ ಸತ್ಯದಲ್ಲಿ ನಾವು ನಿಂತಾಗ ಖಂಡಿತವಾಗಿ ಪ್ರಿಯರೇ, ಲೋಕದಲ್ಲಿ ಏನೇ ಪರಿಸ್ಥಿತಿಗಳು ಇರಬಹುದು, ಆದರೆ ದೇವರು ನಮಗೊಂದು ಜೀವಿತವನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಕಳವಳದಿಂದಲ್ಲ, ಭಯದಿಂದಲ್ಲ ಜೀವಿಸುವುದಕ್ಕೆ, ಆತನಿಗಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೋಸ್ಕರ ದೇವರು ನನ್ನನ್ನು ನಿಮ್ಮನ್ನು ಈ ಸ್ಥಳದಲ್ಲಿ ಅಥವಾ ಈ ಭೂಮಿಯ ಮೇಲೆ ನಮ್ಮನ್ನು ಆತನು ಇಟ್ಟಿದ್ದಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನನ್ನು ಕರೆದಂಥ ದೇವರು ಆದಿಕಾಂಡದಲ್ಲಿ ನಾವು 12ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡು ಬರುವಾಗ ಅಲ್ಲಿ ದೇವರು ಅಬ್ರಹಾಮನನ್ನು ಕರಿತಾನೆ. ಅಬ್ರಹಾಮನಿಗೊಂದು ಕರೆ, 1ನೇ ವಚನ 12ನೇ ಅಧ್ಯಾಯ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿವೆ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು ಎಂಬುದಾಗಿ 1ರಿಂದ ನಾವು 4ನೇ ವಚನದವರೆಗೆ ನಾವು ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಅರಣ್ಯಕಾಂಡದಲ್ಲಿ ಕೂಡ ನಾವು ನೋಡಿದ್ದೇವೆ, ಇದು ಯಾರು ಅಬ್ರಹಾಮನನ್ನು ಕರೆದಿರುವುದು, ಅಬ್ರಹಾಮನಿಗೆ ಯಾರು ಮಾತು ಕೊಟ್ಟಿರುವುದು. ನಾವು ನೋಡ್ತೇವೆ, ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂಥ, ಸಕಲವನ್ನು ಸೃಷ್ಟಿಸಿ ಆಳುವಂಥ ಸರ್ವಶಕ್ತನಾದ ದೇವರು ಆತನ ಮಾತು ಕೊಟ್ಟಿದ್ದಾನೆ. ಆದ್ದರಿಂದ ಆ ಮಾತನ್ನು ಆತನು ನೆರವೇರಿಸುವ ದೇವರು, ಆ ಮಾತನ್ನು ಆತನು ಬದಲಾಯಿಸುವವನಲ್ಲ.
ಆತನು ಹೇಳಿದ ಮೇರೆಗೆ ನಡೆಯುವವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಇನ್ನೊಂದು ಭಾಗದಲ್ಲಿ ನಾವು ನೋಡುವಾಗ, ಮನುಷ್ಯನ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡುವಾಗ, ಪ್ರಸಂಗಿಗಳ ಪುಸ್ತಕ ಅಲ್ಲಿ 7ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಾಗ, ಪ್ರಸಂಗಿಗಳ ಪುಸ್ತಕ ಅದರಲ್ಲಿ 7ನೇ ಅಧ್ಯಾಯ 29, ಎಕ್ಲೇಶಿಯಸ್ ಅಲ್ಲಿ 7 ಚಾಪ್ಟರ್ ವರ್ಡ್ಸ್ 29 ಅಲ್ಲಿ ನಾವು ನೋಡ್ತೇವೆ, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಯುಳ್ಳಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ಸೊಲೊಮೋನನು ಬರಿತಾನೆ, ಆತನೆಲ್ಲವನ್ನು ನೋಡುವಾಗ, ಜನರನ್ನು ಆತನು ನೋಡುವಾಗ, ಮನುಷ್ಯರನ್ನು ಸೊಲೊಮೋನನ್ನು ನೋಡುವಾಗ ಆತನು ಹೀಗೆ ಬರಿತಾನೆ, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು ಎಂಬುದಾಗಿ. ಇದೊಂದು ದೊಡ್ಡ ದುರದೃಷ್ಟ ಪ್ರಿಯರೇ. ಯಾಕೆ ನಾವು ನೋಡುವಾಗ, ದೇವರು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡುವಾಗ ಬೈಬಲ್ ಹೇಳ್ತದೆ, ಆತನು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದಾನೆಂಬುದಾಗಿ. ನಾವು ಆದಿಕಾಂಡ 1ನೇ ಅಧ್ಯಾಯ ಅಲ್ಲಿ 26ನೇ ವಚನದಿಂದ ನಾವು ಓದ್ಕೊಂಡು ಬರಬೇಕಾದ್ರೆ ಅಲ್ಲಿ ಹೇಳ್ತದೆ, ದೇವರು ಅಲ್ಲಿ ಮಾತಾಡುವುದನ್ನು ನಾವು ನೋಡ್ತೇವೆ. ದೇವ್ರು ಏನು ಮಾತಾಡ್ತಾನಂತೇಳಿ ಹೇಳಿದ್ರೆ, ನಾವು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿದ ನಂತರ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದಂಥ ಚರಿತ್ರೆಯನ್ನು ನಾವು ನೋಡ್ತೇವೆ. ಆದರೆ ದೇವರು ಆದಾಮನಿಗೆ ಹೇಳಿದಂಥದ್ದು ನಾವು ನೋಡ್ತೇವೆ, ಎಲ್ಲ ಮರದ ಹಣ್ಣುಗಳನ್ನು ತಿನ್ಬೋದು, ಆದರೆ ಒಂದನ್ನು ಮಾತ್ರ ತಿನ್ನಬಾರದೆಂಬುದಾಗಿ. ಆದರೆ ಆದಾಮನು ವಂಚಿಸಲ್ಪಟ್ಟು ತಿನ್ನಬಾರದೆನ್ನುವಂಥ ಹಣ್ಣನ್ನು ತಿಂದಾಗ ನಾವು ನೋಡ್ತೇವೆ, ಆ ಸ್ವರೂಪವನ್ನು ಅಥವಾ ತನ್ನ ಒಂದು ಮೂಲ ಸ್ಥಾನವನ್ನು ಮನುಷ್ಯನು ಅಲ್ಲಿಂದ ಕಳಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಂದ ಮಾನವನು ನಾವು ನೋಡ್ತೇವೆ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿರುವುದನ್ನು ನಾವು ನೋಡ್ತೇವೆ. ಯಾಕಂತೇಳಿ ಹೇಳಿದ್ರೆ, ಆ ಮೂಲ ಸ್ಥಾನವನ್ನು ಅಥವಾ ಆ ಸಾನ್ನಿಧ್ಯವನ್ನು ಅಥವಾ ದೇವರ ಆ ಸ್ವರೂಪವನ್ನು ಕಳಕೊಂಡ ಮನುಷ್ಯನು ಈ ಲೋಕದಲ್ಲಿ ಈಗ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಏನಂತೇಳಿ ಹೇಳಿದ್ರೆ, ಅವನಿಗೆ ಎಲ್ಲ ಒಳ್ಳೆಯದು ಬೇಕು, ಅವನಿಗೆ ಯಾವುದರಲ್ಲಿಯೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ. ಇವತ್ತು ನಾವು ನೋಡ್ತೇವೆ, ಎಷ್ಟೇ ಇದ್ರೂ ಕೂಡ ಮನುಷ್ಯನ ಜೀವಿತದಲ್ಲಿ ನಾವು ನೋಡ್ತೇವೆ ತೃಪ್ತಿ ಅನ್ನುವಂಥದ್ದು ಅವನಿಗೆ ಇಲ್ಲವೇ ಇಲ್ಲ. ಆದ್ರಿಂದ ಅವನು ಅದನ್ನು ಎಲ್ಲಿ ಹುಡುಕ್ತಾ ಇದ್ದಾನಂತೇಳಿ ಹೇಳಿದ್ರೆ, ಈ ಲೋಕದಲ್ಲಿ ಅವನು ಹುಡುಕ್ತಾ ಇದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಆ ಸ್ಥಾನದಲ್ಲಿ ನಾವು ಇಟ್ಟುಕೊಳ್ಳುವ, ನಾವೇನು ಹುಡುಕ್ತಾ ಇದ್ದೇವೆ? ನಾವು ನೋಡ್ತೇವೆ, ಮನುಷ್ಯನಿಗೆ ಏನು ಬೇಕು? ಒಳ್ಳೆ ಕುಟುಂಬ ಬೇಕು. ಹುಡುಕ್ತಾನವನು ಅಲ್ಲ, ಒಳ್ಳೆ ಕುಟುಂಬ ಬೇಕು, ಅವನಿಗೆ ಒಳ್ಳೆ ಜಾಬ್ ಬೇಕು, ಈ ಲೋಕದಲ್ಲಿ ಅವನಿಗೆ ಒಳ್ಳೆ ಸ್ಥಾನಮಾನಗಳು ಬೇಕು, ಒಳ್ಳೆ ಮಕ್ಕಳು ಬೇಕು, ಒಳ್ಳೆ ಆಸ್ತಿ ಬೇಕು. ಇದನ್ನೆಲ್ಲ ಮನುಷ್ಯನು ಹುಡುಕ್ತಾ ಇದ್ದಾನೆ. ಎಷ್ಟು ಸಂಪಾದಿಸಿಕೊಂಡ್ರು ನಾವು ನೋಡ್ತಾ ಇದ್ದೇವೆ, ಅವನಿಗೆ ತೃಪ್ತಿ ಇಲ್ಲದೆ ಇರುವುದನ್ನು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದೊಂದು ದೊಡ್ಡ ದುರಾದೃಷ್ಟ ಎಂಬುದಾಗಿ ಕೂಡ ನಾವು ದೇವರ ವಾಕ್ಯದ ಮೂಲಕ ನಾವು ಹೇಳಬಹುದು. ಆದ್ದರಿಂದ ಇವತ್ತು ಕರ್ತನನ್ನು ಕಂಡುಕೊಂಡಂತ ನಾವು, ರಕ್ಷಣೆ ಹೊಂದಿದಂತ ನಾವು, ಇದರಲ್ಲಿ 2 ಭಾಗಗಳಾಗಿ ನಾವು ನೋಡಬಹುದು. ಯಾಕಂದ್ರೆ ಅಬ್ರಹಾಮನು ಹೊರಟಿದ್ದಾನೆ, ಅಬ್ರಹಾಮನೊಂದಿಗೆ ಲೋಟನು ಹೊರಟಿದ್ದಾನೆ, ಆತನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇವತ್ತು ನಾನು ನೀವು ಕೂಡ ದೇವರ ವಾಕ್ಯದ ಸತ್ಯವನ್ನು ತಿಳಿದುಕೊಂಡು ನಾವು ಕೂಡ ಏನು ಬಿಡಬೇಕೋ ಅದನ್ನೆಲ್ಲ ಬಿಟ್ಟು ಬಂದಿದ್ದೇವೆ ಅಲ್ವಾ? ಬಿಡ್ಲಿಲ್ವಾ ಅಲ್ವಾ? ಅಬ್ರಹಾಮನೆಲ್ಲ ಯಾವ ರೀತಿ ಬಿಟ್ಟು ಬಂದ, ಅದನ್ನೆಲ್ಲ ನಾವು ಕೂಡ ಬಿಟ್ಟು ಬಂದಿದ್ದೇವೆ. ಲೋಟನು ಕೂಡ ನಾವು ನೋಡ್ತೇವೆ ಅಬ್ರಹಾಮ್ ಜೊತೆಯಲ್ಲಿ ಬಂದಿದ್ದಾನೆ. ಆದರೆ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡು ಬಂದೆವು. ಹೀಗೆ 4ನೇ ವಚನದಲ್ಲಿ 12ನೇದಲ್ಲಿ ನಾವು ನೋಡಿದ್ದೇವೆ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು
ಹೊರಟು ಹೋದನು. ಎಲ್ಲ ಬಿಟ್ಟು ಬರ್ಬೇಕಂತೇಳಿ ಹೇಳಿದಾನೆ ದೇವರು. ಅಬ್ರಹಾಮನು ದೇವರು ಹೇಳಿದ ಮೇರೆಗೆ ಆತನೆಲ್ಲವನ್ನು ಬಿಟ್ಟು ಆತನು ಹೊರಟು ಬಂದಿದ್ದಾನೆ. ಹೊರಟು ಬಂದಾಗ ನಾವು ನೋಡ್ತೇವೆ, ಶುಭವು ಕೃಪೆಯು ಅಬ್ರಹಾಮನ ಹಿಂದೆ ಇತ್ತು, ಆಶೀರ್ವಾದ ಅಬ್ರಹಾಮನ ಹಿಂದೆ ಇತ್ತು. ಆದ್ದರಿಂದ ಎಲ್ಲವನ್ನು ಬಿಟ್ಟು ಬಂದಂತ ಅಬ್ರಹಾಮನಿಗೆ 13ನೇ ಅಧ್ಯಾಯದಲ್ಲಿ 2ನೇ ವಚನ ನಾವು ನೋಡುವಾಗ ಬೈಬಲ್ ಹೇಳ್ತದೆ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರಗಳು ಇದ್ದವು. ಹಾಗಾದ್ರೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದಾನಂತೇಳಿ ಹೇಳಿದ್ರೆ ಗೊತ್ತಿಲ್ಲ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ಗೆ ಮಲ್ಟಿ ಮಿಲಿಯನರ್ ಅಂತೇಳಿ ಕೂಡ ಹೇಳ್ಬೋದಲ್ಲ. ಮಲ್ಟಿ ಮಿಲಿಯನರ್ ಈಗ ಅಬ್ರಹಾಮನು ಎಲ್ಲ ಬಿಟ್ಟು ಬಂದಿದ್ದಾನೆ. ಅದು ದೇವರು ಬ್ಲೆಸ್ ಮಾಡಿದಾನೆ ಅವನು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ನೋಡಿದ್ದೇವೆ ಏನಂತೇಳಿ ಹೇಳಿದ್ರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಆಶೀರ್ವಾದ ಮಾಡಿ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿಯಾಗುವೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾಗಿ ಇಲ್ಲಿ ಅಬ್ರಹಾಮನನ್ನು ದೇವರು ಆಶೀರ್ವದಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಮುಂದೆ ಬರಬೇಕಾದ್ರೆ ನಾವು ಇನ್ನು ಲೋಟನ ಕುರಿತಾಗಿ ಕೂಡ, ಅಬ್ರಹಾಮನ ಜೊತೆಯಲ್ಲಿ ಬಂದಂತ ಲೋಟನ ಕುರಿತಾಗಿ ನಾವು ನೋಡುವಾಗ 13ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿ ದನ ಗುಡಾರಗಳಿದ್ದವು. ಅವರಿಬ್ಬರ ಜೀವನಕ್ಕೆ ನಾವು ನೋಡ್ತೇವೆ, ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು ಎಂಬುದಾಗಿ. ನೋಡಿ ಎಂತ ಬ್ಲೆಸ್ಸಿಂಗ್ ಆಗಿದ್ದಾರೆ. ಆದರೆ ಮುಂದೆ ಬರುವಾಗ ಅಲ್ಲಿ ಹೇಳ್ತದೆ, ಅವರಿಬ್ಬರ ಆಸ್ತಿ ಬಹಳವಾದದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅಬ್ರಹಾಮ ಮತ್ತೆ ಲೋಟ ಒಟ್ಟಿಗೆ ಬಂದಿದ್ದಾರೆ, ಒಂದೇ ಸ್ಥಳದಲ್ಲಿ ಇದ್ದಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ 2 ಗ್ರೂಪ್ ಆಗಿ ನಾವು ನೋಡ್ತಾ ಇದ್ದೇವೆ. ಒಂದೇ ಸ್ಥಳದಲ್ಲಿದ್ದಾರೆ, 2 ಗ್ರೂಪ್ ಅಲ್ಲಿ ನಾವು ನೋಡ್ತೇವೆ. ಇದರಿಂದ ಏನಾಯ್ತು ಅಂತೇಳಿ ಹೇಳಿದ್ರೆ, ನಾನು ನೆನೆಸ್ತೇನೆ, ಅಬ್ರಹಾಮ ತನ್ನ ಸಮಾಧಾನ ಕೂಡ ಏನಾಯ್ತು ಈಗ ಕಳ್ಕೊಳ್ಳುವಂತ ಪರಿಸ್ಥಿತಿ. ಈಗ ಅಬ್ರಹಾಮನು ತೆಗೆದುಕೊಂಡಂತ ಒಂದು ಡಿಸಿಷನ್ ನಾವು ನೋಡ್ತೇವೆ. ಅಬ್ರಹಾಮನು ಲೋಟನಿಗೆ ಏನು ಹೇಳ್ತಾನಂತೇಳಿ ಹೇಳಿದ್ರೆ 9ನೇ ವಚನದಲ್ಲಿ, ನಾವು ಸಹೋದರರಲ್ಲವೇ, ದೇಶವೆಲ್ಲ ನಿನ್ನೆದುರಿಗಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದ್ರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಇಲ್ಲಿ ಒಂದು ಅಬ್ರಹಾಮನಲ್ಲಿ ನಾವು ನೋಡ್ತೇವೆ, ಬೈಬಲ್ ಹೇಳುವ ಪ್ರಕಾರ ಅಬ್ರಹಾಮನಲ್ಲಿರುವಂಥ ಒಂದು ಒಳ್ಳೆ ಮನಸ್ಸನ್ನು ಇಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನಾವು ನೋಡ್ತೇವೆ, ನಾವು ಪರಹಿತವನ್ನು ಚಿಂತಿಸುವವರಾಗಿರ್ಬೇಕಂತಲ್ಲ, ಪರರ ಹಿತವನ್ನು ನಾವೇನಾಗಿರ್ಬೇಕು, ನಾವು ಚಿಂತಿಸುವವರು ಎಂಬುದಾಗಿ. ಹಾಗಾದರೆ ಅಬ್ರಹಾಮನಲ್ಲಿ ಆ ಒಂದು ಸ್ವಭಾವವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಅವನು ಒಂದು ಪರಹಿತ ಚಿಂತಕನಾಗಿರುವುದರಿಂದ ಲೋಕವೆಲ್ಲ ವಿಶಾಲವಾಗಿದೆ. ಅಬ್ರಹಾಮ ಹೀಗೆ ಹೇಳಿಲ್ಲ, ನಾನು ಬಲಗಡೆಗೆ ಹೋಗ್ತೇನೆ, ನೀನು ಎಡಗಡೆಗೆ ಹೋಗುವಂತ ಅವಕಾಶವನ್ನು ಅಬ್ರಹಾಮನು ಯಾರಿಗೆ ಬಿಟ್ಟುಕೊಟ್ಟ ಅಂತ ಹೇಳಿದ್ರೆ, ಲೋಟನಿಗೆ ಅಬ್ರಹಾಮನು ಅವಕಾಶವನ್ನು ಬಿಟ್ಟುಕೊಟ್ಟ. ಅಬ್ರಹಾಮನು ಲೋಟನಿಗೆ ಅವಕಾಶ ಬಿಟ್ಟುಕೊಟ್ಟ. ಆದ್ರಿಂದ ನಾವು ನೋಡ್ತೇವೆ, ದೇವರು ಅಬ್ರಹಾಮನಿಗೆ ಏನ್ ಮಾಡಿದ್ದಾನೆ. ಅನೇಕ ಸಾರಿ ಏನಂತ ಹೇಳಿದ ಪ್ರಿಯರೇ, ನಮ್ಮ ಜೀವನದಲ್ಲಿ ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಕೆಲವು ಸಂಗತಿಗಳು, ಕೆಲವು ಅವಕಾಶಗಳನ್ನು ನಾವೇ ಬಿಟ್ಟು ಕೊಡ್ಬೇಕಾಗ್ತದೆ. ಆ ಅವಕಾಶ ಬಿಟ್ಟುಕೊಟ್ಟದ್ರಿಂದ ಏನಾಯ್ತಂದ್ರೆ 13ನೇ ಅಧ್ಯಾಯದ 14ನೇ ವಚನ ನಾವು ನೋಡುವಾಗ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆ ಆದ ನಂತರ ಯೆಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಹಾಗಾದ್ರೆ ಇಲ್ಲಿ ಒಂದು ನಾವು ನೋಡ್ತೇವೆ,
ಅಬ್ರಹಾಮನು ಇದ್ದ ಅವಕಾಶವನ್ನು ಬಿಟ್ಟುಕೊಟ್ಟ ಲೋಟನಿಗೆ, ಆದರೆ ದೇವರು ಒಂದು ದೇಶವನ್ನೇ ಅಬ್ರಹಾಮನಿಗೆ ಕೊಟ್ಟು ಬಿಟ್ಟ. ರೈಟ್? ಹಲ್ಲೆಲೂಯ. ಲೋಟನಿಗೆ ಅಬ್ರಹಾಮನು ಅವಕಾಶವನ್ನು ಬಿಟ್ಟುಕೊಟ್ಟ, ಆದರೆ ದೇವರು ಅಬ್ರಹಾಮನಿಗೆ ಒಂದು ದೇಶವನ್ನೇ ಕೊಟ್ಟು ಬಿಟ್ಟ ಅಂತೇಳಿ ಹೇಳಿ ನಾವು ನೋಡ್ತೇವೆ. ನಾನು ಅನಿಸ್ತೇನೆ, ಇವನಿಗೆ ಲೋಟನಿಗೆ ತುಂಬಾ ಕುರಿ, ಅಲ್ಲಿ ನಾವು ನೋಡಿದ್ದೇವೆ, ಅವನಿಗೆ ಕುರಿ ದನ ಇದೆಲ್ಲ ಇದೆ. ಆಗ ಅವಕಾಶ ಸಿಕ್ಕಿದಾಗ ಲೋಟ ಏನ್ ಮಾಡ್ದ ಅಂತೇಳಿ ಹೇಳಿದ್ರೆ, 10ನೇ ವಚನದಲ್ಲಿ ನಾವು ನೋಡುವಾಗ 13ನೇ ಅಧ್ಯಾಯದ 10ನೇ ವಚನ ಹೇಳ್ತದೆ, ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರದೇಶವು ಚೌಗರನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು. ಒಂದು ಅವಕಾಶ ಸಿಕ್ಕಿದಾಗ ಲೋಟನಿಗೆ ನೋಡ್ತಾ ಇದ್ದಾನೆ, ಪ್ರಪಂಚ ನೋಡ್ತಾ ಇದ್ದಾನೆ, ಅವನು ಲೋಕ ನೋಡ್ತಾ ಇದ್ದಾನೆ, ಲೋಕವನ್ನು ಅವನು ನೋಡ್ತಾ ಇದ್ದಾನೆ, ದೃಷ್ಟಿಸ್ತಾ ಇದ್ದಾನೆ. ಅವನ ದೃಷ್ಟಿಗೆ ಕಂಡು ಬಂತು ಏನಂದ್ರೆ, ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೌಗರ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳ. ನೀರಾವರಿ ಇದ್ದ ನಂತರ ಅಲ್ಲಿ ಏನಿರ್ತದೆ? ಎಲ್ಲ ಗ್ರೀನರಿ ಅಲ್ಲ, ಒಳ್ಳೆ ಹುಲ್ಲುಗಾವಲಿರ್ತದೆ. ಈಗ ಲೋಟನಿಗೆ ಗೊತ್ತಾಯ್ತು, ನನ್ನಲ್ಲಿ ತುಂಬಾ ಕುರಿ ದನ ಇದೆಲ್ಲ ಇದೆ, ಅವುಗಳಿಗೆ ಯಾವ ಕೊರತೆ ಆಗುವುದಿಲ್ಲ ಹೇಳಿ ಅವನು ಆ ಒಂದು ಸ್ಥಳವನ್ನು ಅವನು ಆರಿಸಿಕೊಂಡು ಅವನಲ್ಲಿಗೆ ಹೋದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತೇವೆ, ಆ ಸಂದರ್ಭದಲ್ಲಿ ಕರೆದಂತ ದೇವರನ್ನು ನಿರೀಕ್ಷಿಸಿದಂತ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನೀನು ಕಣ್ಣೆತ್ತಿ ನೋಡು. ಇಲ್ಲಿ ಲೋಟ ಕಣ್ಣೆತ್ತಿ ನೋಡಿದ್ದಾನೆ, ಯಾವುದನ್ನು ನೋಡಿ? ಪ್ರಪಂಚವನ್ನು ನೋಡಿದ್ದಾನೆ. ಆದರೆ ಇಲ್ಲಿ ನಾವು ನೋಡುವಾಗ ಅಬ್ರಹಾಮನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ ಪ್ರಿಯರೇ. ನೋಡುವಾಗ ಅಬ್ರಹಾಮನಿಗೆ ದೇವರು ತೋರಿಸ್ತಾ ಇದ್ದಾನೆ ನೋಡಿ, ಸ್ಪಿರಿಚುವಲ್ ವರ್ಲ್ಡ್, ಆತ್ಮ ಮಂಡಲದಲ್ಲಿ ಅಬ್ರಹಾಮನಿಗೆ ದೇವರು ತೋರಿಸ್ತಾ ಇದ್ದಾನೆ ಪ್ರಿಯರೇ. ಇದನ್ನು ಅಬ್ರಹಾಮನ ಆತನು ನೋಡಿದ್ದಾನೆ. ನೋಡಿ ಅಬ್ರಹಾಮನು ಏನ್ ಮಾಡಿದ್ದಾನಂತ ಇಲ್ಲಿ ಹೇಳಿದ್ರೆ, 13ನೇ ಅಧ್ಯಾಯದ 18ನೇ ವಚನ ನಾವು ನೋಡ್ತೇವೆ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿದಂತೆ. ಇಲ್ಲಿ ಒಂದು ನಾವು ನೋಡ್ತೇವೆ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾನೆ. ಅಬ್ರಹಾಮನ ಹತ್ರ ಇಲ್ಲಿ ನಾವು ನೋಡಿದ್ದೇವೆ, ಅವನು ಬಹು ಐಶ್ವರ್ಯವಂತನಾಗಿದ್ದಾನೆ, ಮಲ್ಟಿ ಮಿಲಿಯನರ್ ಆಗಿದ್ದ. ದೇವರು ಕೊಟ್ಟಂತ ದೇಶಕ್ಕೆ ಅವನು ಕೋಟೆ ಕಟ್ಟಲಿಕ್ಕೆ ಹೋಗ್ಲಿಲ್ಲ. ದೇವರು ಕೊಟ್ಟಂತ ದೇಶದಲ್ಲಿ ಅವನ ಹತ್ರ ಒಳ್ಳೆ ಹಣ ಇರೋದ್ರಿಂದ ದೊಡ್ಡ ಅರಮನೆ ಕಟ್ಟಲಿಕ್ಕೆ ಹೋಗ್ಲಿಲ್ಲ. ಅವನು ಕಟ್ಟಿದೇನು ಗೊತ್ತಾ? ಒಂದು ಯಜ್ಞವೇದಿ ದೇವರಿಗಾಗಿ. ಹಲ್ಲೆಲೂಯ. ದೇವರಿಗಾಗಿ ಯಜ್ಞವೇದಿ. ಹಾಗಾದ್ರೆ ಇವತ್ತು ಪ್ರಿಯ ದೇವ ಮಗುವೆ, ಈ ಲೋಕದಲ್ಲಿ ನಾನು ನೀನು ಏನು ಕಟ್ತಾ ಇದ್ದೇವೆ? ಏನು ಕಟ್ತಾ ಇದ್ದೇವೆ? ಇದು ಬಹಳ ಪ್ರಾಮುಖ್ಯವಾಗಿ ನಾವು ತಿಳ್ಕೊಳ್ಳುವಂತಹದ್ದು. ಆದ್ರಿಂದ ಲೋಟ ಸೋದೋಮ್ ಗೊಮೋರಗೆ ಹೋಗಿ ಕಟ್ಟಿದ್ದಾನೆ, ಒಳ್ಳೆ ನೀರಾವರಿ ಇರುವಂತ ಸ್ಥಳ. ಅಲ್ಲಿಗೆ ಅವನು ಹೋಗಿದ್ದಾನೆ. ಅಲ್ಲಿ 13ನೇ 12ನೇ ವಚನದಲ್ಲಿ ನಾವು ನೋಡ್ತೇವೆ. 12ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ, ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿಕೊಂಡು ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು ಎಂಬುದಾಗಿ. ಆದರೆ ಬೈಬಲ್ ಹೇಳ್ತದೆ, ಆದರೆ ಸೋದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳಾಗಿದ್ರು ಎಂಬುದಾಗಿ. ನೋಡ್ಲಿಕ್ಕೆ ಒಳ್ಳೇದಾಗಿ ಕಾಣ್ತಾ ಇತ್ತು ಲೋಟನಿಗೆ, ಒಳ್ಳೆ ನೀರಾವರಿಯ ಸ್ಥಳ, ಒಳ್ಳೆ ಅಂದ್ರೆ ಆ ಸ್ಥಳ ಹೇಗಂತಲ್ಲಿ ಹೇಳಿದ್ರೆ ಅವನಿಗೆ ತುಂಬಾ ಒಂದು ಆನಂದಕರವಾಗಿತ್ತು. ಆದ್ರಿಂದ ಅವನು ಅದನ್ನು ಚಾಯ್ಸ್ ಮಾಡಿ ಆ ಸ್ಥಳಕ್ಕೆ ಹೋದ. ಆದರೆ ಬೈಬಲ್ ಹೇಳ್ತದೆ ಪ್ರಿಯರೇ, ಆ ಪಟ್ಟಣದವರು ಯಾರಾಗಿದ್ರು ಅಂತೇಳಿ ಹೇಳಿದರೆ, ದೇವರಿಗೆ ಅವರು ಮಹಾ ಅಪರಾಧಿಗಳಾಗಿದ್ದರು, ಅವರು ಭಯಂಕರ ದುಷ್ಟರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ಈ ಲೋಟ ಕೂಡ ಯಾರು? ಬೈಬಲ್ ಹೇಳ್ತದೆ ಅಬ್ರಹಾಮನಿಗೂ ನೀತಿವಂತನೆಂಬುದಾಗಿ ಹೇಳ್ತದೆ, ಈ ಲೋಟನೂ ಕೂಡ ಯಾರು? ನೀತಿವಂತನೆಂಬುದಾಗಿ ಹೇಳ್ತದೆ. ಆದ್ದರಿಂದ ಇವತ್ತು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಾವು ನೀತಿವಂತರಾಗಿ, ನಮಗೂ ಕೂಡ ನಾವು ನೋಡ್ತೇವೆ
ಇಲ್ಲಿ ನಾವು ನೋಡ್ತೇವೆ ಅನೇಕ ಸಾರಿ ಈ ಲೋಟನ ಹಾಗೆ ನಾವು ಕೂಡ ಚಾಯ್ಸ್ ಮಾಡಿದಾಗ ಏನಾಗಿರ್ತದೆ ಅಂತೇಳಿ ಹೇಳಿದರೆ ನಾವು ಸಮಾಧಾನ ಕಳ್ಕೊಳ್ತೇವೆ, ಕರಕರೆ ಇರ್ತದೆ. ಅಲ್ಲಿ ನಾವು 2ನೇ ಪೇತ್ರಕ್ಕೆ ಬರಬೇಕಾದ್ರೆ 2ನೇ ಪೇತ್ರ ಅಲ್ಲಿ 2ನೇ ಅಧ್ಯಾಯ ಅಲ್ಲಿ 6ರಿಂದ 8ನೇ ವಚನದವರೆಗೆ ನಾವು ಓದಬೇಕಾದ್ರೆ 2ನೇ ಪೇತ್ರ ಸೆಕೆಂಡ್ ಪೀಟರ್ 2ನೇ ಅಧ್ಯಾಯ 6ನೇ ವಚನದಿಂದ ನಾನು ಓದ್ತೇನೆ ನೋಡಿ. ಆತನು ಸೊದೋಮ್ ಗೋಮರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟ, ಬೈಬಲ್ ಹೇಳ್ತದೆ ಅಲ್ಲಿ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಯಾವುದರಿಂದ ತಪ್ಪಿಸಿದಾನೆ ದೇವರು ಈಗ? ಹಲ್ಲೆಲೂಯ. ಸ್ವಲ್ಪ ಇಲ್ಲಿ ನೋಡಿ, ಲೋಟನನ್ನು ದೇವರು ತಪ್ಪಿಸಿದ್ನಂತೆ. ಯಾವುದರಿಂದ ತಪ್ಪಿಸಿದ? ಸೊದೋಮ್ ಗೋಮರ ಪಟ್ಟಣ ಏನಾಯ್ತು? ಯಾವುದರಿಂದ ನಾಶ ಆಯ್ತು? ಯಾವುದರಿಂದ ನಾಶವಾಯ್ತು ಅಲ್ಲಿ? ಫೈರ್, ಬೆಂಕಿ ಅಲ್ಲ. ಬೆಂಕಿಯಿಂದ ನಾಶ ಆದಾಗ ಲೋಟನನ್ನು, ನೀತಿವಂತನಾದ ಲೋಟನನ್ನು ದೇವರು ತಪ್ಪಿಸಿದಾನಂತೆ. ಆದ್ದರಿಂದ ಬೈಬಲ್ ಹೇಳ್ತದೆ, ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರಿಗೊಂಡನಂತೆ. ಹಾಗಾದ್ರೆ ನಾವು ನೋಡ್ತೇವೆ, ಒಂದು ಸಪರೇಷನ್ ನಮಗೆ ಬೇಕು ಪ್ರಿಯರೇ, ನಮಗೆ ಒಂದು ಸಪರೇಷನ್ ಬೇಕು. ಇವತ್ತು ಇಂಥ ಒಂದು ಕರಕರೆ, ಇಂಥ ಒಂದು ಅಸಮಾಧಾನ, ಇದನ್ನು ನಾವು ಅನುಭವಿಸ್ತಾ ಇದ್ದೇವಾ? ಸೊದೋಮ್ ಗೋಮರ ಪಟ್ಟಣಕ್ಕೆ ಹೋಗಿ ನಾವು ನೋಡ್ತೇವೆ, ನಮ್ಗೆ ಗೊತ್ತಿಲ್ಲ ಅವನು ಅಲ್ಲ ಏನೆಲ್ಲ ಕಟ್ಟಿದಾನಂತೇಳಿ ಹೇಳಿ, ಲೋಟ ಒಳ್ಳೆ ಮನೆ ಕಟ್ಟಿರ್ಬೋದು, ಅನೇಕ ಸಂಗತಿಗಳನ್ನು ಮಾಡಿರ್ಬೋದು. ಅಲ್ಲಿ ಏನಾದರೂ ಉಳಿತ? ಅಲ್ಲಿ ಏನಾಯ್ತು? ಎಲ್ಲ ಬೆಂಕಿಯಿಂದ ಸುಟ್ಟು ಹೋಯ್ತಂತೆ. ಅದಕ್ಕೆ ಬೈಬಲ್ ಹೇಳ್ತದೆ ಪ್ರಿಯರೇ, ಈಗ ಕೂತಾಗ ಸಡನ್ನೇ ಅದು ಆ ವಿಷಯದಲ್ಲಿ ನಾವು ನೋಡುವಾಗ 1ನೇ ಕೊರಿಂಥ 3ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, 13ನೇ ವಚನದಿಂದ ನಿಮಗೋಸ್ಕರ ಓದ್ತೇನೆ ಪ್ರಿಯರೇ. ಬೈಬಲ್ ಹೇಳ್ತದೆ, ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಯಾವಾಗ ವ್ಯಕ್ತವಾಗುವುದು? ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸ ಎಂಥದು? ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನಂತೆ. ನೋಡಿದ್ರ ಅಲ್ಲ? ಅಲ್ಲಿ ನಾವು ನೋಡ್ತೇವೆ, ಅವನು ಮಾಡಿದ್ದು, ಅವನ ಸಂಪಾದನೆ ಇರಬಹುದು, ಅವನ ಆಸ್ತಿ ಇರಬಹುದು, ಎಲ್ಲ ಏನಾಯ್ತಂತಲ್ಲಿ ಹೇಳಿದ್ರೆ ಬೆಂಕಿಯಿಂದ ನಾಶ ಆಗಿ ಹೋಯ್ತು. ಆದ್ರೆ ನೀತಿವಂತನಾದ ಲೋಟ ಬೆಂಕಿಯಿಂದ ಮಾತ್ರ ತಪ್ಪಿಸ್ಕೊಂಡಿದ್ದಾನೆ. ಅಲ್ಲಿ ಹೇಳ್ತದೆ, ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡ ಹಾಗಿರುವನು. ಆದರೆ ಯಾಕೆ ಅಲ್ಲಿ ಹೇಳ್ತದಂತೇಳಿ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನಾವು ಕಟ್ಟಿದ್ರ ಮೇಲೆ ಪರಲೋಕದಲ್ಲಿ ರಿವಾರ್ಡ್ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಉಳಿದ್ರೆ ಏನಿದೆ ಅಂತೆ? ಅಲ್ಲಿ ರಿವಾರ್ಡ್ ಇದೆ. ಅನೇಕರ ಜೀವಿತ ಇವತ್ತು ಏನಾಗಿದೆ ಗೊತ್ತಾ? ರಕ್ಷಣೆ ಹೊಂದಿದ್ರು ಕೂಡ, ನೀತಿವಂತರಾಗಿದ್ರು ಕೂಡ ಅವ್ರು ಎಲ್ಲಿ ಹುಡುಕ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಪ್ರಪಂಚದ ಮೇಲೆ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ, 1 ಯೋಹಾನ 2ನೇ ಅಧ್ಯಾಯ, 1 John chapter 2 verse 15 ನಾವು ನೋಡ್ತೇವೆ,
ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸದೇ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ. ಲೋಕದಲ್ಲಿರುವ ಕಣ್ಣಿನ ಆಶೆ, ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳೆಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದೇ ಹುಟ್ಟಿದವುಗಳಾಗಿ ಲೋಕವು ಅದರ ಆಶೆಯು ಗತಿಸಿ ಹೋಗದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದು ಇರುವನೆಂಬುದಾಗಿ ಬೈಬಲ್ ಹೇಳ್ತದೆ. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಲೋಟನು ಎಲ್ಲಿ ಹುಡುಕಿದ ಅಂತೇಳಿ ಹೇಳಿದ್ರೆ ಅವನಿಗೆ ಒಳ್ಳೇದು ಬೇಕಾಗಿತ್ತು. ಈ ಲೋಕದಲ್ಲಿ ಆತನು ಹುಡುಕಿದ ಪ್ರಿಯರೇ. ಆದರೆ ನಾವು ನೋಡ್ತೇವೆ ಅಬ್ರಹಾಮನು ದೇವರನ್ನೇ ಆತನು ದೃಷ್ಟಿಸ್ತಾ ಆತನು ನಾವು ನೋಡುವಾಗ ತಾನು ಆಯ್ಕೆ ಮಾಡಿಕೊಳ್ಳದೆ ಕರೆದಂತ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟಾಗ ದೇವರು ಅಬ್ರಹಾಮನ ಕಣ್ಣನ್ನು ತೆರೆದು ತೋರಿಸ್ತಾ ಇದ್ದಾನೆ. ಆದ್ರಿಂದ ಕರ್ತನಲ್ಲಿ ಪ್ರೀತಿ ದೇವಜನರೇ, ಪೌಲನು 1 ಕೊರಿಂಥದಲ್ಲಿ ನಾವು ನೋಡ್ತೇವೆ, ಎಫೆಸದವರಲ್ಲಿ 1ನೇ ಅಧ್ಯಾಯದಲ್ಲಿ 17ನೇ ವಚನ ಪ್ರಾರ್ಥನೆ ಮಾಡ್ತಾನೆ. 17ನೇ ವಚನದಿಂದ ಆತನು ಹೇಳ್ತಾನೆ, ನಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು. ನಮ್ಮ ಮನೋನೇತ್ರಗಳು, ದೇವರ ಮಕ್ಕಳ ಮನೋನೇತ್ರಗಳು ತೆರೆಯಲ್ಪಡಬೇಕೆಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅವನು ಹೇಳ್ತಾನೆ 17ನೇ ವಚನದಿಂದ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿನ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯ ಎಂಥದೆಂಬುದು, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಅಬ್ರಹಾಮನ ಕಣ್ಣನ್ನು ತೆರೆದಂತ ದೇವರು ಇವತ್ತು ನಿಮ್ಮ ಕಣ್ಣುಗಳನ್ನು, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ ಪ್ರಿಯರೇ, ಆತ್ಮ ಮಂಡಲದಲ್ಲಿ ದೇವರು ನಮಗೋಸ್ಕರ ಇಟ್ಟಿರುವಂತಹ ಮೇಲುಗಳನ್ನು ನಾವು ನೋಡಬಹುದು. ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗ್ತದೆ. ಆದ್ರಿಂದ ನಾವು ನೋಡ್ತೇವೆ ಅಬ್ರಹಾಮನು ಎಂತಹ ಜೀವಿತವನ್ನು ಆತನ ಜೀವಿಸಿದಾನೆ ಪ್ರಿಯರೇ, ಎಂತಹ ಜೀವಿತವನ್ನು ಆತನು ಜೀವಿಸಿದಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ನಾವು ನೋಡ್ತಾ ಬರ್ಬೋದು. ಯಾಕೆ ನೋಡಿ, ಅಬ್ರಹಾಮನು ಏನ್ ಮಾಡಿದಾನಂದ್ರೆ, ದೇವರು ಕರೆದಾಗ ಅಬ್ರಹಾಮನು ಬಂದಿದ್ದಾನೆ. ಅಬ್ರಹಾಮನಿಗೆ ದೇವರು ತೋರಿಸಿದಂಥ ದೇಶವನ್ನು ಅವನು ಕಣ್ಣೆತ್ತಿ ಅವನು ನೋಡಿದ್ದಾನೆ. ನೋಡಿ ಆ ದೇಶಕ್ಕೆ ಬಂದು ಅವನು ಅಲ್ಲಿ ಕಟ್ಟಿದ್ದೇನಂತೇಳಿ ಹೇಳಿದ್ರೆ, ಅವನು ನಾವು ನೋಡ್ತೇವೆ ಯಜ್ಞವೇದಿ, ದೇವರಿಗಾಗಿ ಯಜ್ಞವೇದಿ ಕಟ್ಟಿದ್ದಾನೆ. ಮತ್ತು ಅಬ್ರಹಾಮನ ನಂಬಿಕೆ ನಾವು ಇಬ್ರಿಯರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಅವನು ಆ ದೇಶಕ್ಕೆ ಬಂದಾಗ ಹೇಗಿದ್ದ, ಯಾವ ರೀತಿ ಇದ್ದ. ಹೀಬ್ರೂ ಚಾಪ್ಟರ್ 11 ಅದರಲ್ಲಿ ವರ್ಡ್ಸ್ 8 ನಾವು ನೋಡಿಕೊಂಡು ಬರಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಿದ್ದ ಸ್ಥಳಕ್ಕೆ ಹೊರಟು ಹೋದನು. ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನಂತೆ. ಪ್ರವಾಸಿಯಾಗಿ ಆತನು ಬದುಕಿದನು. ಮತ್ತೆ ಮುಂದೆ ಹೇಳ್ತದೆ, ಆ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬರು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದ್ರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನೆಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದಂತೆ. ಹಾಗಾದರೆ ಇಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಅಬ್ರಹಾಮನು ವಾಗ್ದಾನ ದೇಶಕ್ಕೆ ಬಂದು ಅವನು ನಡೆದಾನೆ. ಅವನ ಕಾಲು ಆ ದೇಶದ ಮೇಲೆ, ದೇಶದಲ್ಲಿ ಅವನ ಆ ಒಂದು ನೆಲದಲ್ಲಿ ಅವನು ನಡೆದಿದ್ದಾನೆ. ಆದ್ರೆ ಅವನ ಮನಸ್ಸಲ್ಲಿ ಹೇಳಿದ್ರೆ ಎಲ್ಲ ಪರಲೋಕ ಲೋಕದಲ್ಲಿ, ಅವನು ಪರಲೋಕವನ್ನೇ ನೋಡ್ತಾ ಇದ್ದ, ಪರಲೋಕದ ಮೇಲೆ ಮನಸ್ಸಿತ್ತು ಅವನಿಗೆ. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ, ಅವನಿಗೆ ಗೊತ್ತಿತ್ತು ನಾನು ಈ ದೇಶದಲ್ಲಿ ಏನಾಗಿದ್ದೇನೆ ಅಂತ ಹೇಳಿದ್ರೆ ಪ್ರವಾಸಿ ಎಂಬುದಾಗಿ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಅಲ್ಲಿ ಅವನು ಪ್ರವಾಸಿಯಾಗಿ ಬದುಕಿದನು ಎಂಬುದಾಗಿ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ,
ನನ್ನ ಪ್ರವಾಸದ ಮನೆ ಅಂತೇಳಿ ಹೇಳಿ. ಹಲ್ಲೆಲೂಯಾ. ಪ್ರವಾಸ ಮನೆ. ಅವನು ಆ ಪಟ್ಟಣವನ್ನು ಅವನು ಎದುರು ನೋಡ್ತಾ ಇದ್ದನು ಎಂಬುದಾಗಿ ಯಾರೆಲ್ಲ ಅಲ್ಲಿ ಬರೆಯಲ್ಪಟ್ಟಿದೆ. ಈಸಾಕ, ಯಾಕೋಬ, ಅಬ್ರಹಾಮನ ಮಗನು, ಅಬ್ರಹಾಮನ ಮೊಮ್ಮಗನು, ಈ ಸಂತತಿ ಎಲ್ಲ ನಾವು ನೋಡ್ತೇವೆ. ಅವರೆಲ್ಲ ಅಲ್ಲಿ ನಡೆದು ಕೂಡ ಅವ್ರ ಮನಸ್ಸೆಲ್ಲ ಎಲ್ಲಿತ್ತು ಅಂತ ಹೇಳಿದ್ರೆ ಪರಲೋಕದಲ್ಲಿ ಇತ್ತು ಪ್ರಿಯರೇ. ಯಾಕಂದ್ರೆ ಕರೆದಂತ ದೇವರು ಯಾರೆಂಬುದಾಗಿ ಅವರು ಗ್ರಹಿಸಿಕೊಂಡಿದ್ರು. ಅದೇ ರೀತಿ ಇವತ್ತು ನನ್ನನ್ನು ನಿಮ್ಮನ್ನು ದೇವರು ಕರೆದಿದ್ದಾನೆ. ಕರೆದಾಗ ನೋಡ್ಬೋದು, ನಾವು ನಮ್ಮ ಹಿಲ್ನಲ್ಲಿ ಇರ್ಬೋದು, ನಮ್ಮವರನ್ನು ಅಲ್ವಾ, ನಮ್ಮ ಸಮಾಜ ಇದೆಲ್ಲ ಬಿಟ್ಟು ನಾವು ಬಂದಿರಬಹುದು. ದೇವರು ನಮ್ಮನ್ನು ಕರೆದಿದ್ದಾನೆ. ಕರೆದ್ರಿಂದಲೇ ಈ ಸಾಲಿ ನಾವಿದ್ದೇವೆ. ದೇವರು ನನ್ನನ್ನು ನಿಮ್ಮನ್ನು ಕರೆದ್ರಿಂದಲೇ ಇವತ್ತು ಒಂದು ವೇಳೆ ಫೇಸ್ಬುಕ್ ಅಲ್ಲಿ ವಾಚ್ ಮಾಡುವವರು ಕೂಡ ದೇವ ಕರೆದಿದ್ದರಿಂದಲೇ ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಕೂತು ನೀವು ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ. ಆದ್ರಿಂದ ಕರೆದಂತ ದೇವರು ಯಾರಂತ ಹೇಳಿದ್ರೆ ಅವನು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಅವನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ, ತಾನು ಏನು ಹೇಳಿದ್ದಾನೋ ಅದನ್ನು ನೆರವೇರಿಸುವಂತ ದೇವರು ಎಂಬುದಾಗಿ ಅಬ್ರಹಾಮನು ಮಂದಟ್ಟು ಮಾಡಿಕೊಂಡಿದ್ದಾನೆ. ಮಂದಟ್ಟು ಮಾಡಿಕೊಂಡು ಅವನು ಅಲ್ಲಿ ಪ್ರವಾಸಿಯಾಗಿ ಬದುಕಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಇವತ್ತು ರಕ್ಷಣೆ ಹೊಂದಿದಂತ ನಾವು ಕೂಡ, ಹೊಸದಾಗಿ ಹುಟ್ಟಿದಂತ ನಾವು ಕೂಡ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಸಭೆಗೆ. ಬೈಬಲ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳುವಾಗ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವುಗಳ ಮೇಲೆ ಮನಸ್ಸಿಡಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ ಎಂಬುದಾಗಿ. ಆದ್ರಿಂದ ನಾವು ನೋಡ್ತೇವೆ, ಲೋಟ ಆರಿಸಿಕೊಂಡದನ್ನು ಏನಾಯ್ತಂತಲ್ಲಿ ಹೇಳಿದ್ರೆ, ಒಂದು ದಿನ ಬಂತು ಪ್ರಿಯರೇ, ಬೆಂಕಿ ಬಂತು. ಬೆಂಕಿ ಬಂದಾಗ ಲೋಟನು ಮಾಡಿದೆಲ್ಲ ಸುಟ್ಟು ಹೋಯಿತು. ಆದರೆ ಆ ಬೆಂಕಿಯಿಂದ ಮಾತ್ರ ಅವನು ತಪ್ಪಿಸಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇವತ್ತು ನಾವು ಏನು ನೋಡ್ತಾ ಇದ್ದೇವೆ? ನಾವು ಯಾವುದರ ಮೇಲೆ ನಿರೀಕ್ಷೆ ಇಟ್ಟಿದ್ದೇವೆ? ನಾವು ಎಲ್ಲಿ ಹುಡುಕ್ತಾ ಇದ್ದೇವೆ? ನಮ್ಮ ಮನಸ್ಸು ಎಲ್ಲಿದೆ ಎಂಬುದಾಗಿ ನಮ್ಮನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಒಂದು ಅವಶ್ಯಕತೆ ಆಗಿದೆ ಪ್ರಿಯರೇ. ಯಾಕಂದ್ರೆ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ 18ನೇ ವಚನದಿಂದ ನಾವು ನೋಡುವಾಗ ಬೈಬಲ್ ಹೇಳ್ತದೆ, ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರುದ್ಧಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರಿಗೆ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೂ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಬೈಬಲ್ ಹೇಳ್ತದೆ ಪ್ರಿಯರೇ. ಅನೇಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದ ಮೇಲೆ ಮನಸ್ಸಿಟ್ಟವರು, ಸ್ಥಾನಮಾನದ ಮೇಲೆ ಗೌರವ, ಇಲ್ಲಿಯ ಈ ಲೋಕದ ಸಂಗತಿಗಳು, ನಶಿಸಿ ಹೋಗುವಂತ ಸಂಗತಿಗಳು, ಗತಿಸಿ ಹೋಗುವಂತ ಸಂಗತಿಗಳು, ಇದನ್ನೇ ಹುಡುಕುತ್ತಾ ಹೋಗುವಂಥದ್ದು, ಇದರ ಮೇಲೆ ಮನಸ್ಸಿಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ಅದಕ್ಕಾಗಿ ನಮ್ಮನ್ನು ಕರೆಯಿಲ್ಲ ಪ್ರಿಯರೇ. ದೇವರು ನಮಗೆ ಒಂದು ಉನ್ನತವಾದಂಥ ಜೀವಿತವನ್ನಿಟ್ಟಿದ್ದಾನೆ. ಅಬ್ರಹಾಮನಿಗೆ ದೇವರು ಒಂದು ಉನ್ನತವಾದ ಜೀವಿತವನ್ನಿಟ್ಟ. ಅಬ್ರಹಾಮನ ಜೀವಿತದಲ್ಲಿ ದೇವರು ಮಾಡಿದ ಪ್ರತಿಯೊಂದು ವಾಗ್ದಾನಗಳನ್ನು ಅವನು ಈ ಲೋಕದಲ್ಲಿ ಅವನು ಅನುಭವಿಸಿದ್ದಾನೆ ಪ್ರಿಯರೇ. ಆ ಲೋಕದಲ್ಲಿ ಮಾತ್ರವಲ್ಲ, ಅವನಿಗೆ ಈ ಲೋಕದಲ್ಲಿ ಕೂಡ ನಾವು ನೋಡ್ತೇವೆ, ಅವನು ತಾಳ್ಮೆಯಿಂದ ಅವನು ಕಾಯ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಮಾಡಿದ ವಾಗ್ದಾನ ಪ್ರಿಯರೇ, ಬೈಬಲ್ ಹೇಳ್ತದೆ, ಅವನು ದೇವರು ನಮ್ಮ ಪ್ರಾರ್ಥನೆ ಕೇಳುವ ದೇವರು. ಅನೇಕ ಸಾರಿ ಕೆಲವರು ಸಾರಿ ಹೇಗೆ ಅಂತ ಹೇಳಿದ್ರೆ, ತಡ ಆದ್ರೂ ಕೂಡಲೇ ನಿರೀಕ್ಷೆ ಬಿಟ್ಬಿಡ್ತಾರೆ. ಬೈಬಲ್ ಹೇಳ್ತದೆ, ತಡವಾದರೂ
ಪಕ್ಕನೆ ಅದು ನೆರವೇರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರಿಂದ ಅಬ್ರಹಾಮನು ದೇವರಲ್ಲಿದ್ದ ನಂಬಿಕೆಯಿಂದ ಅವನು ಚಂಚಚಿತ್ತನಾಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ನಂಬಿಕೆಯಲ್ಲಿ ಅವನು ಸ್ಥಿರಚಿತ್ತನಾಗಿದ್ದ. ಅಬ್ರಹಾಮನ ನಂಬಿಕೆ ಇತ್ತು, ದೇವರು ಸತ್ತವರಿಗೆ ಜೀವವನ್ನು ಕೊಡುವ ದೇವರು ಎಂಬುದಾಗಿ ಅಬ್ರಹಾಮ ನಂಬಿದ. ಆದ್ರಿಂದ ಆ ನಂಬಿಕೆ ಏನಾಯ್ತಂತಲ್ಲಿ ಹೇಳಿದ್ರೆ ನಾವು ನೋಡ್ತೇವೆ, ಒಂದು 25 ವರ್ಷದಲ್ಲಿ ಅಬ್ರಹಾಮನು ವಾಗ್ದಾನ ಮಾಡಿದ ಹಾಗೆ ಈಸಾಕನನ್ನು ಅಬ್ರಹಾಮನಿಗೆ ದೇವರು ಕೊಟ್ಟು ಬಿಟ್ಟ. ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ಆತ ನೆರವೇರಿಸಿದ. ಪ್ರಿಯರೇ, ಆತನ ಮನಸ್ಸನ್ನು ಬದಲಾಯಿಸಿಕೊಳ್ಳಿಲ್ಲ. ತಾನು ಹೇಳಿದ ಮೇರೆಗೆ ಆತನು ನಡೆದಿದ್ದಾನೆ. ಆದ್ರಿಂದ ಇವತ್ತೆಲ್ಲ ಕೆಲಸವನ್ನು ಬಿಟ್ಟು ಬದಿಗಿಟ್ಟು ಯಾವ ಮನುಷ್ಯನ ಮುಖವನ್ನು ನೋಡಿ ನೀವು ಬರಲಿಲ್ಲ, ಯಾರ ಮುಖ ನೋಡಿ ಬಂದಿದ್ದೀರಿ? ಜೀಸಸ್ ಕ್ರೈಸ್ಟ್ ಅಲ್ಲ, ಯೇಸು ಕ್ರಿಸ್ತನ ಮುಖವನ್ನು ನೋಡಿ ಸ್ಥಳಕ್ಕೆ ನೀವು ಬಂದಿದ್ದೀರಾ. ಆದ್ರಿಂದ ಕರ್ತನಲ್ಲಿ ಪ್ರೀತಿ ದೇವ ಜನರು, ನಾನು ಹೇಳ್ತೇನೆ, ನಾನು ನೀವು ಮಾಡುವಂತ ಪ್ರಾರ್ಥನೆ ಕೆಲವು ಸಾರಿ ಸಡನ್ನೇ ಆವಾಗಲೇ ಅದು ಸ್ಪಾಟಲ್ಲಿ ನಮಗೆ ಕಂಡು ಬರ್ಬೋದು, ಅಥವಾ ಕೆಲವು ಸಾರಿ ಕೆಲವು ದಿವಸಗಳು ನಾವು ವೇಟ್ ಮಾಡಬೇಕಾಗ್ಬೋದು. ಯಾಕಂದ್ರೆ ಇದೆಲ್ಲದರಲ್ಲಿ ಏನಂತ ಹೇಳಿದ್ರೆ ನಿನ್ನ ತಾಳ್ಮೆ. ಹಲ್ಲೆಲೂಯಾ, ತಾಳ್ಮೆ. ಆದ್ರಿಂದ ಬೈಬಲ್ ಹೇಳ್ತದೆ, ತಡವಾದರೂ ಆತನು ಬೇಗನೆ ನ್ಯಾಯ ತೀರಿಸ್ತಾನೆಂಬುದಾಗಿ, ಬೇಗನೆ ನ್ಯಾಯ ತೀರಿಸ್ತಾನೆಂಬುದಾಗಿ. ಆದ್ರಿಂದ ನೋಡಿ, ಆಶೀರ್ವಾದ ಎಂಬುದಾಗಿ ಹೇಳುವಾಗ ಅನೇಕ ಸಾರಿ ನಾವು ನೋಡ್ತೇವೆ, ಹಣ, ಅಂತಸ್ತು, ಈ ಲೋಕದ ಕೆಲವು ಸಂಗತಿಗಳನ್ನು ನೋಡುವಾಗ ಇದು ಆಶೀರ್ವಾದ ಅಂತೇಳಿ ಹೇಳಿ ನೆನೆಸ್ಕೊಳ್ತೇವೆ. ನೋಡಿ, ನಾವು ನೋಡ್ತೇವೆ ಆದಿಕಾಂಡದ ಪುಸ್ತಕ, ಅದರಲ್ಲಿ ನಾವು ಯಾಕೋಬನ ವಿಷಯದಲ್ಲಿ ನಾವು ಓದಿಕೊಂಡು ಬರುವಾಗ, ಯಾಕೋಬನ ವಿಷಯದಲ್ಲಿ ನಾವು ನೋಡ್ತೇವೆ, ದೇವರು ಯಾಕೋಬನನ್ನು ಹೇಗೆ ಆಶೀರ್ವದಿಸಿದ್ದಾನೆ, ಯಾಕೋಬನ ಆಶೀರ್ವಾದ ಹೇಗೆ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಬ್ರಹಾಮನು ತನ್ನ ಮಾವನ ಮನೆಯನ್ನು ಬಿಟ್ಟು, ಯಾಕೋಬನು ತನ್ನ ಮಾವನ ಮನೆಯನ್ನು ಬಿಟ್ಟು ಬರಬೇಕಾದ್ರೆ, ಅಬ್ರಹಾಮನ ಮಗನಾದ ಅಥವಾ ಮೊಮ್ಮಗನಾದ ಯಾಕೋಬನು ಅಲ್ಲಿ ಹೇಳ್ತದೆ, 32ನೇ ಅಧ್ಯಾಯದ 10ನೇ ವಚನ ಹೇಳ್ತದೆ, ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 32 ವರ್ಸ್ 10, ಅದರಲ್ಲಿ ಅವನು ಹೇಳ್ತಾನೆ, ಅಥವಾ ವರ್ಸ್ 9 ನಾವು ಓದಿಕೊಂಡು ಬರುವ ಅಲ್ಲಿ ಹೇಳ್ತದೆ, ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ, ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಬರೀ ಕೈಯಲ್ಲಿ ಹೋಗಿದ್ದಾನ ಅವನು. ಆದರೆ ಈಗ ಹಿಂತಿರುಗಿ ಬರುವಾಗ ಅವನು ಹೇಳ್ತಾನೆ, ಈಗ 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ. 2 ಪಾಳೆಗಳಿಗೆ ಒಡೆಯನು. ನಾವು ನೋಡ್ತೇವೆ, ಅವನು ಕೆಲವು ವರ್ಷಗಳ ಹಿಂದೆ ಲಾಬಾನನ ಬಳಿಗೆ ಹೋಗುವಾಗ ಅವನ ಕೈಯಲ್ಲಿ ಏನಿಲ್ಲ, ಬರೀ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ಹೋಗಿದ್ದಾನೆ. ಈಗ ದೇವರ ಕರೆಗೆ ಕಿವಿಗೊಟ್ಟು ತಿರುಗಿ ಆತನು ಹೊರಟು ಬರ್ತಾ ಇದ್ದಾನೆ. ಬರಬೇಕಾದ್ರೆ ಅವನು ಒಂದು ಸ್ಥಳದಲ್ಲಿ ಪ್ರಾರ್ಥಿಸಿಕೊಂಡು ಅವನು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ, ದೇವರೇ, ನಾನು ಈ ಸ್ಥಳ, ಈ ನದಿಯನ್ನು ದಾಟಿ ಹೋಗುವಾಗ ಒಂದು ಕೋಲು ಮಾತ್ರ ಇತ್ತು, ಆದರೆ ಈಗ 2 ಪಾಳೆಗಳಿಗೆ ನಾನು ಒಡೆಯನಾಗಿದ್ದೇನೆ ಎಂಬುದಾಗಿ ಅವನು ಇಲ್ಲಿ ಹೇಳ್ತಾ ಇರೋದು ನಾವು ನೋಡ್ತೇವೆ. ಆದರೆ ಅದೆಲ್ಲ ಇದ್ರೂ ಕೂಡ ಅವನಲ್ಲಿ ಒಂದು ಕಳವಳ ಇತ್ತು, ಅವನಲ್ಲಿ ಒಂದು ಭಯ ಇತ್ತು. ಇದೆಲ್ಲ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಆದ್ರಿಂದ ನಾವು ನೋಡ್ತೇವೆ, ಇಷ್ಟೆಲ್ಲ ಇದ್ರೂ ಕೂಡ ಅದೇ ಅಧ್ಯಾಯದಲ್ಲಿ 24ನೇ ವಚನಕ್ಕೆ ಬರಬೇಕಾದ್ರೆ
ಬೈಬಲ್ ಹೇಳ್ತದೆ, 24ನೇ ವಚನದಿಂದ ಓದ್ತೇನೆ. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಎಷ್ಟು ಪಾಳ್ಯಕ್ಕೆ ಒಡೆಯ? 2 ಪಾಳ್ಯಕ್ಕೆ ಒಡೆಯ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾನೆ. ಬರೀ ಕೈಯಲ್ಲಿ ಹೋಗಿದ್ದೇನೆ, ಆದರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನ ನಾನು ಬಿಡುವುದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ಅಲ್ಲಿ ನಾವು ನೋಡ್ತೇವೆ, ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದೆಂದು ಹೇಳಿದನು. ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರು ವಿಚಾರಿಸಬೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇಲ್ಲಿ ಒಂದು ವಿಷಯ ನಾವು ನೋಡ್ತಾ ಇದ್ದೇವೆ. ಇದೇ ಸ್ವಲ್ಪ ದಿವಸದ ಹಿಂದೆ, ಕೆಲವು ವರ್ಷಗಳ ಹಿಂದೆ ಯಾಕೋಬನಿಗೆ ಈಸಾಕನು ಕೇಳಿದಾನೆ. ಈಸಾಕನ ಕಣ್ಣು ನಾವು ನೋಡ್ತೇವೆ ಮೊಬ್ಬಾಗಿತ್ತು, ಕಣ್ಣು ಕಾಣದಂತ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಈಸಾಕನು ತನ್ನ ತಂದೆಯ ಬಳಿಗೆ ಬಂದಿದ್ದಾನೆ. ಈಗ ಈಸಾಕ ಕೇಳ್ತಾ ಇದ್ದಾನೆ, ಮಗನೇ ನಿನ್ನ ಹೆಸರೇನು? ಮಗನೇ ನಿನ್ನ ಹೆಸರೇನು? ಏನ್ ಹೇಳಿದಾನಲ್ಲಿ? ನಾನು ಯಾರಂತ ಹೇಳಿದ? ಏಸಾವ ಅಲ್ವಾ? ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಏಸಾವ. ಆದ್ರೆ ಇಲ್ಲಿ ಹೇಳ್ತಾ ಇದ್ದ ತಿರುಗಿ ಅವನಿಗೆ ಕೇಳ್ತಾ ಇದ್ದಾನೆ, ನಿನ್ನ ಹೆಸರೇನು? ನಿನ್ನ ಹೆಸರೇನು? ಈಗ ಅವನು ಒಪ್ಪಿಕೊಳ್ತಾನೆ. ಈ ಸ್ಥಳದಲ್ಲಿ ಯಾರೂ ತಪ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಲೋಕದವರ ಮುಂದೆ ನಾವು ತಪ್ಪಿಸಿಕೊಳ್ಬಹುದು, ಆದ್ರೆ ಇಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಿಜ ಸ್ಥಿತಿಯನ್ನು ಒಪ್ಪಿಕೊಳ್ತಾ ಇದ್ದಾನೆ, ನಾನು ಯಾಕೋಬ. ಈಗ ನಾವು ನೋಡ್ತೇವೆ, ಈಗ ಅಲ್ಲಿ ದೇವದೂತನವನನ್ನು ಆಶೀರ್ವದಿಸಿ ಅವನು ಹೇಳ್ತಾನೆ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ನೀನೊಬ್ಬ ಇಸ್ರಾಯೇಲ್ ನೆನೆಸಿಕೊಳ್ಳುವೆ ಅಂತ ಆಶೀರ್ವಾದ ಮಾಡಿರುವುದನ್ನು ನಾವು ನೋಡ್ತೇವೆ. ಈ ಆಶೀರ್ವಾದ ಏನಾಯ್ತು ಗೊತ್ತಾ? ಕೆಲವು ಸಾರಿ ನಮ್ಗೆ ಗೊತ್ತಿರುವುದಿಲ್ಲ ಆ ಆಶೀರ್ವಾದದ ಒಂದು ಪ್ರಭಾವ ಎಲ್ಲಿಗೆಲ್ಲ ಬೀರ್ತದೆ ಅಂತ. ಇದಕ್ಕಿಂತ ಕೆಲವು ವರ್ಷಗಳಿಂದ ಏಸಾವ ವೆಯ್ಟ್ ಮಾಡ್ತಾ ಇದ್ದಾನೆ. ಯಾಕಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ? ಯಾಕೋಬನು ಬಂದರೆ ಏನ್ ಮಾಡ್ಬೇಕು? ನಾನೀಗ ಏನ್ ಮಾಡ್ಬೇಕು? ಯಾಕೋಬನ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು. ಯಾಕಂದ್ರೆ ನನ್ನ ಚೊಚ್ಚಲತನದ ಹಕ್ಕನ್ನು ಅವನು ಕಿತ್ತುಕೊಂಡ, ನನ್ನ ಹೆಸರನ್ನು ಹೇಳಿ ನನಗಾಗಬೇಕಾದ ಆಶೀರ್ವಾದವನ್ನು ಕಿತ್ತುಕೊಂಡ. ಆದ್ರಿಂದ ನಾವು ನೋಡ್ತೇವೆ, ಯಾಕೋಬನ ಮೇಲೆ ಇದನ್ನು ನಾನು ತೀರಿಸ್ಕೊಳ್ಬೇಕು ಎಂಬುದಾಗಿ ಒಂದು ಹಗೆನಿಟ್ಟು ಕಾಯ್ತಾ ಇದ್ದಾನೆ. ಇಲ್ಲಿ ಆಶೀರ್ವಾದ ಮಾಡಬೇಕಾದ್ರೆ ಮುಂದೆ ಆಶೀರ್ವಾದದ ಪ್ರಭಾವ ನಾವು ನೋಡ್ತೇವೆ ಏಸಾವನಲ್ಲಿ ಕಂಡು ಬಂತು. ಪ್ರಿಯರೇ, ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ 33ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಬೈಬಲ್ ಹೇಳ್ತದೆ, ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು 400 ಮಂದಿ ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೂ ರಾಹೇಳಳಿಗೂ 2 ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ, ಮುಂದುಗಡೆಯಲ್ಲಿ ದಾಸಿಯರನ್ನು ಅವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು ಆಕೆಯ ಮಕ್ಕಳನ್ನು, ಕಟ್ಟಗಡೆಯಲ್ಲಿ ರಾಹೇಳನನ್ನು ಯೋಸೇಫನನ್ನು ಬರಮಾಡಿದನು. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ಮೇಲೆ ಬುಗ್ಗಿ ನಮಸ್ಕರಿಸಿದನು. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಅವರಿಬ್ಬರು ಕಣ್ಣೀರು ಸುರಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಯಾಕೋಬನಿಗೆ ಉಂಟಾದ ಆಶೀರ್ವಾದ ಏನಾಯ್ತು ಅಂತ ಹೇಳಿದ್ರೆ, ಏಸಾವನಲ್ಲಿದ್ದಂಥ ಕೋಪವನ್ನು ಮಾರ್ಪಡಿಸಿ ಆ ಕೋಪವನ್ನು ಪ್ರೀತಿಯಾಗಿ ಮಾರ್ಪಡಿಸಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ನಮ್ಮ ನಿಜ ಸ್ಥಿತಿ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಕೊಳ್ಳಬೇಕು. ನಾವು ಬಂದು ಹಾಗೆ ನಾವು ಹಿಂತಿರುಗಿ ಹೋಗುವವರಲ್ಲ. ನಾವು
ನೋಡ್ತೇವೆ, ಯಾಕೋಬನು ಅಲ್ಲಿ ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ. ಹೌದು ಸ್ವಾಮಿ, ನಾನು ಯಾಕೋಬ, ನಾನು ಮೆಚ್ಚಿಸಿದ್ದೇನೆ. ನೋಡ್ತೇವೆ ಅವೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿದ ಪ್ರೇಯರ್ ಮಾಡುವಾಗ ಯಾಕೋಬನ ಪ್ರಾರ್ಥನೆ ಏನಾಯ್ತಲ್ಲಿ ತಡವಾದರೂ ದೇವರು ಖಂಡವಾಗಿ ನಮ್ಮ ಪ್ರಾರ್ಥನೆಗಳನ್ನು ಹೇಗೆ ಆ ಒಬ್ಬ ವಿಧವೆ ಬಂದು ಪದೇ ಪದೇ ಪೀಡಿಸಿದಾಗ ನೋಡ್ತೇವೆ ಆ ನ್ಯಾಯಾಧಿಪತಿ ನ್ಯಾಯ ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿ ನಮ್ಮ ದೇವರು ಕೂಡ ಪ್ರಿಯರೇ ನಮಗೆ ನ್ಯಾಯ ಕೊಡುವ ದೇವರು. ಹಲ್ಲೆಲೂಯಾ. ನಮಗೆ ಆತನು ಅನ್ಯಾಯ ಮಾಡದಂತ ದೇವರಾಗಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವ ಜನರೇ, ಇವತ್ತು ಏನಾಗಿದೆ ಅಂತೇಳಿ ಹೇಳಿದ್ರೆ, ಎಷ್ಟೋ ಜನ ಇವತ್ತು ಈ ಲೋಕವು ಹುಡುಕ್ತಾ ಇದ್ದಾರೆ. ಲೋಕದಲ್ಲಿ ಸಮಾಧಾನ ಬೇಕು, ಎಲ್ಲೆಲ್ಲಿಗೂ ಹೋಗ್ತಾರೆ. ನಾವು ನೋಡ್ತೇವೆ ಸಮಾಧಾನಕ್ಕಾಗಿ ಎಷ್ಟೆಷ್ಟೋ ಹಣ ಖರ್ಚು ಮಾಡಿ ಯಾತ್ರೆ ಮಾಡ್ತಾರೆ, ಏನೇನೋ ದೇಹದ ಮೇಲೆಲ್ಲ ಏನೇನೋ ಮಾಡ್ಕೊಳ್ತಾರೆ ಸಮಾಧಾನಕ್ಕಾಗಿ. ನನ್ನ ಒಳ್ಳೇದಾಗಬೇಕು, ನನ್ನ ದೋಷ ಪರಿಹಾರ ಆಗ್ಬೇಕು, ನನ್ನ ಪಾಪ ಪರಿಹಾರ ಆಗ್ಬೇಕು, ಇದಕ್ಕೆ ಏನೇನೆಲ್ಲ ದೇಹ ದಂಡನೆಯನ್ನು ಮಾಡ್ಕೊಳ್ಳೋದನ್ನು ಕೂಡ ನಾವು ನೋಡ್ತೇವೆ. ಆದರೆ ಇಲ್ಲಿ ಒಂದು ಪ್ರಿಯರೇ ನಾವು ನೋಡ್ತೇವೆ, ಅದೆಲ್ಲ ಯಾವುದು ಇಲ್ಲ. ನಾವು ನೋಡ್ತೇವೆ ಒಂದೇ ಒಂದು ದೇವರಿಗೆ ಏನು ಬೇಕಂತೇಳಿ ಹೇಳಿದ್ರೆ, ನನ್ನ ನಿನ್ನ ಸಮರ್ಪಣೆ. ಆದ್ದರಿಂದ ನಾವು ನೋಡ್ತೇವೆ ಅಬ್ರಹಾಮನು ದೇವರಿಗೆ ಸಮರ್ಪಿಸಿಕೊಂಡ. ಅಬ್ರಹಾಮನು ಇಲ್ಲಿ ಲೋಕದಲ್ಲಿ ಆತನು ದರಿದ್ರನಾಗಿ, ಏನು ಇಲ್ಲದವನಾಗಿ, ಕೊರತೆ ಉಳ್ಳವನಾಗಿ ಆತನು ಜೀವಿಸಲಿಲ್ಲ. ಆತನು ಒಳ್ಳೆ ಜೀವಿತವನ್ನು ಆತನು ಮಾಡಿದ್ದಾನೆ ಪ್ರಿಯರೇ. ನಾವು ನೋಡ್ತೇವೆ ಎಷ್ಟೋ ಜನ ಅವನಿಗೆ ಕೆಲಸದವರಿದ್ರು, ಅವನಿಗೆ ಎಷ್ಟೋ ಕುರಿ ಒಂಟೆಗಳು ಅನೇಕ ಇದೆಲ್ಲ ಅವನಿಗೆ ಇತ್ತು ಎಂಬುದಾಗಿ, ಆಸ್ತಿಗಳು ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಾವು ಎಲ್ಲದರಲ್ಲಿ ಏನೇ ಇದ್ರು ಅದೆಲ್ಲ ಅಬ್ರಹಾಮನ ಹಿಂದೆ ಇತ್ತು. ಆದರೆ ಅಬ್ರಹಾಮನು ದೇವರನ್ನು ಆತನ ಮುಂದೆ ಇಟ್ಟಿದ್ದ ಪ್ರಿಯರೇ. ಎಲ್ಲದಕ್ಕೂ ದೇವರಿಗಾಗಿ ಅವನು ಯಜ್ಞವೇದಿ ಕಟ್ತಾ ಇದ್ದ. ಎಲ್ಲಿ ಹೋದರೂ ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತೇವೆ, ಅವನು ಎಲ್ಲಾ ಕಡೆಗಳು ನಾವು ನೋಡ್ತೇವೆ. 12ನೇ ಅಧ್ಯಾಯದಿಂದ ಆತನು ಹೊರಟಿದ್ದಾನೆ, ಅವನಲ್ಲಿ ಯಜ್ಞವೇದಿಯನ್ನು ಕಟ್ಟಿದ್ದಾನೆ, ಅವನಲ್ಲಿ ಯಜ್ಞವೇದಿಯನ್ನು ಕಟ್ಟಿದ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ಲ. ದೇವರು ಇದನ್ನು ನೋಡ್ತಾನೆ ಪ್ರಿಯರೇ. ಇವತ್ತು ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಆದ್ರಿಂದ ಈ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಆದ್ರಿಂದ ನಮಗೂ ಕೂಡ ಸಂಶಯ ಬೇಡ. ಅಬ್ರಹಾಮನಿಗೆ ಸಂಶಯ ಇರಲಿಲ್ಲ. ಆದ್ರಿಂದ ಅವನ ಮನಸ್ಸೆಲ್ಲ ಪರಲೋಕದಲ್ಲಿತ್ತು. ಆದ್ರಿಂದ ಇನ್ನೊಂದು ಸಾರಿ ಆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ, ಎಲ್ಲರೂ ಹೇಳಿ ಆದ ಕಾರಣ ನಾನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ಅಲ್ಲ, ಇಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ಎಬ್ಬಿಸಲ್ಪಟ್ಟಿದ್ರೆ ಅಂತೇಳಿ ಉಂಟಾ ಅಲ್ವಾ? ಎಬ್ಬಿಸಲ್ಪಟ್ಟಿರುವುದರಿಂದ, ಹಾಗಾಗಿ ಸಂಶಯನೇ ಇಲ್ಲ. ಇಲ್ಲಿ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಒಂದೇನಂತ, ಮೇಲಿರೋಗಳ ಮೇಲೆ ಮನಸ್ಸು, ಮೇಲಿರೋಗಳನ್ನು ಹುಡುಕಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವ ಜನರೇ, ಕೆಲವು ಸಾರಿ ಕೆಲವು ವಿಷಯಗಳನ್ನು, ಕೆಲವು ಅವಕಾಶಗಳನ್ನು ಬಿಟ್ಟುಕೊಡೋದು ಬಹಳ ಒಳ್ಳೆಯದು ಅಲ್ಲ. ಬಿಟ್ಟರೆ ಕರಕರಿ ಎಲ್ಲ ತಪ್ಪಿ ಹೋಗ್ತದೆ. ಅಲ್ಲಿ ನಾವು ನೋಡ್ತೇವೆ ಮನಸ್ಸು, ಅಲ್ಲಿ ಜಗಳ, ಒಳಗೆ ಗ್ರೂಪ್ಗಳು, ಇದನ್ನೆಲ್ಲ ನಾವು ನೋಡ್ತೇವೆ. ಆದ್ರಿಂದ ಲೋಟ ಬೇರೆ ಆದ ಕೂಡಲೇ ತಿರುಗಿ ಅಬ್ರಹಾಮನಿಗೆ ದೇವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹಲ್ಲೆಲೂಯಾ. ತಿರುಗಿ ಅಬ್ರಹಾಮನೊಂದಿಗೆ ದೇವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆದ್ರಿಂದ ಪ್ರಿಯರೇ, ಕೆಲವು ವಿಷಯಗಳು ನಮ್ಮ ಹಳೆ ಜೀವಿತದಲ್ಲಿದ್ದಂಥ ಎಲ್ಲ ವಿಷಯಗಳು ಏನೇ ಇದ್ರೂ ಇವತ್ತು ಅದೆಲ್ಲ ನಾವು ಬಿಟ್ಟು ಬಿಡೋಣ. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ನಾವು ಮೇಲಿರುವುಗಳ ಮೇಲೆ ಮನಸ್ಸಿಡೋಣ. ಮತ್ತು ನಾವು ನೋಡ್ತೇವೆ, ಲೋಟನು ಕಟ್ಟಿದೆಲ್ಲ ಬೆಂಕಿಯಿಂದ ನಾಶ ಆಯಿತು. ಆದರೆ ಲೋಟ ಏನೋ ಬೆಂಕಿಯಿಂದ ತಪ್ಪಿಸಿಕೊಂಡವನ ಹಾಗೆ ಇದ್ದ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡ್ತೇವೆ,
ಈ ಭೂಮಿ ಯಾಕೆ ಇಡಲ್ಪಟ್ಟಿದೆ ಅಂತ ಇನ್ನೊಂದು ಸಾರಿ, ಇದೆಲ್ಲ ಏನಾಗಲಿಕ್ಕಿದೆ ಬೈಬಲ್ ಹೇಳ್ತದೆ, ಇದೆಲ್ಲ ಸುಟ್ಟು ಉರಿದು ಎಲ್ಲ ಕರಗಿ ಹೋಗಲಿಕ್ಕಿದೆ ಅಂತೇಳಿ ಹೇಳಿ ನಾವು ಪೇತ್ರನ ಪುಸ್ತಕದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಪೇತ್ರನ ಪುಸ್ತಕದಲ್ಲಿ ನಾವು ನೋಡುವಾಗ ಪೇತ್ರನ ಆತನು ಬರಿತಾನೆ, ಥ್ಯಾಂಕ್ ಯು ಲಾರ್ಡ್. ಪೇತ್ರನು ಬರೆಯುವಾಗ ಆತನು 2 ಪೇತ್ರ 3ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಬೈಬಲ್ ಹೇಳ್ತದೆ, 3ನೇ ಅಧ್ಯಾಯ 2 Peter chapter 3 verse 12 ಇಂದ ಓದ್ತೇನೆ ನೋಡಿ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯನ್ನು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವುದು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶಮಂಡಲವನ್ನು ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದಂತೆ. ಹಲ್ಲೆಲೂಯಾ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ಅಲ್ಲಿ ಕರಕರೆ ಇಲ್ಲ, ಅಲ್ಲಿ ಜಗಳ ಇಲ್ಲ, ಅಲ್ಲಿ ಏನಿರ್ತದಂತೇಳಿ ಅಲ್ಲಿ ಪಾಪ ಇಲ್ಲ, ಅಲ್ಲಿ ಏನಿರ್ತದಂತೇಳಿ ಹೇಳಿದರೆ ನೀತಿ ಇರ್ತದಂತೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವ ಜನರೇ, ಇವತ್ತು ನಾವು ಅದನ್ನು ನಾವು ದೃಷ್ಟಿಸುವ, ನಮ್ಮ ರಕ್ಷಣೆಯನ್ನು ನಾವು ಬಿಟ್ಟು ಬಿಡುವುದು ಬೇಡ, ನಮ್ಮ ರಕ್ಷಣೆ ನಾವು ಕಾದುಕೊಳ್ಳೋಣ ಪ್ರಿಯರೇ. ಲೋಕದಲ್ಲಿ ಅನೇಕ ಒತ್ತಡಗಳು, ಬೇರೆ ಬೇರೆ ಸ್ಥಿತಿಗತಿಗಳು ಬರ್ಬೋದು. ಅಬ್ರಹಾಮನಿಗೂ ಬಂದಿತ್ತು. ಆದರೆ ನಾವು ನೋಡ್ತೇವೆ ಎಲ್ಲ ಪರಿಸ್ಥಿತಿಗಳಲ್ಲಿ ಕರೆದ ಆತನು ನಂಬಿಗಸ್ತನೆಂಬುದಾಗಿ ಅಬ್ರಹಾಮನು ದೇವರ ಮೇಲೆ ಆತನು ಭರವಸೆ ಬಿಟ್ಟ. ಆತನು ನಿರೀಕ್ಷೆಗೆ ಆಸ್ಪದವಿಲ್ಲ ಅಂತೇಳಿ ಹೇಳುವಾಗಲೂ ಕೂಡ ನಿರೀಕ್ಷಿಸಿ ನಂಬಿದನಂತೇಳಿ ಹೇಳ್ತದೆ. ಹಾಗಾದರೆ ನಂಬಿಕೆಗೆ ಏನು ಬೇಕಂತೇಳಿ ಹೇಳಿದರೆ ನಿರೀಕ್ಷೆ ಬೇಕು. ಈ ಲೋಕದಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆ, ಆದರೆ ನಿರೀಕ್ಷೆ, ಆದರೆ ನಿರೀಕ್ಷಿಸಿ ಆತನು ನಂಬಿದನು ಅಂತೇಳಿ ಹೇಳ್ತದೆ. ಹಾಗಾದರೆ ನಂಬಿಕೆಯ ಮುಂಚಿದೆ ನಿರೀಕ್ಷೆ. ಹಾಗಾದರೆ ಆ ನಿರೀಕ್ಷಿಸಿ ನಾವು ಕೂಡ ನಂಬೋಣ ಪ್ರಿಯರೇ. ದೇವರು ನಮಗೆ ಒಂದು ಒಳ್ಳೆ ರಾಜ್ಯವನ್ನು ಆತನು ಸಿದ್ಧ ಮಾಡಿದ್ದಾನೆ. ನಾವು ಅದನ್ನು ಎದುರು ನೋಡುತ್ತಾ ನಾವು ಆತನಿಗೆ ಯಾವ ದೋಷವಿಲ್ಲದವರಾಗಿ ನಾವು ಆತನಿಗೆ ಈ ಲೋಕದಲ್ಲಿ ಅಬ್ರಹಾಮನು ನಡೆದ ಹಾಗೆ, ನಾವು ನೋಡ್ತೇವೆ ನೋಹ ನಡೆದ ಹಾಗೆ ನಾವು ನಡೆಯುವ. ಯಾಕಂದ್ರೆ ಹೇಳಿದರೆ ಇನ್ನೊಂದು ವಚನ ನಾವು ನೋಡಿಕೊಳ್ಳುವ. ಯಾಕಂದರೆ ಹೇಳಿದರೆ ದೇವರಿಗೆ ಏನು ಬೇಕಂತೇಳಿ ಹೇಳಿದರೆ ಕ್ವಾಂಟಿಟಿಗಿಂತಲೂ ಕ್ವಾಲಿಟಿ ಭಾಳ ಕ್ವಾಲಿಟಿ. ಈ ಕ್ವಾಲಿಟಿನ ಎಲ್ಲಿ ನಾವು ನೋಡ್ತೇವೆ ಅಂತೇಳಿ ಹೇಳಿದರೆ ಯೋಬ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೋಬ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಬೈಬಲ್ 1ನೇ ವಚನ ಅದು ಭಾಳ ಹೇಗೆ ಹೇಳ್ತದೆ ಅಂತೇಳಿ ಹೇಳಿದರೆ, ಇವತ್ತು ನಾವು ಕಟ್ಪಾಡಿಯಲ್ಲಿದ್ದೇವೆ ಅಲ್ವಾ, ನಾವು ಉಡುಪಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಹಾಗೆ ಒಬ್ಬ ವ್ಯಕ್ತಿ ಉಚ್ ದೇಶದಲ್ಲಿ ವಾಸ ಮಾಡ್ತಿದ್ದಂತೆ. ಅವನ ಹೆಸರೇನು? ಯೋಬ. ಬೈಬಲ್ ಹೇಳಿದೆ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು, ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಇದು ಯೋಬನಲ್ಲಿದ್ದಂತ ಏನಿದು ಕ್ವಾಲಿಟಿ ಯೋಬನಲ್ಲಿತ್ತದು. ಯಾಕೆ ಅವನು ಭಯಭಕ್ತಿ ಉಳ್ಳವನಾಗಿದ್ದನು? ಯಾಕೆ ಅವನು ಕೆಟ್ಟದನ್ನು ನಿರಾಕರಿಸ್ತ ಅಲ್ವಾ, ಕೆಟ್ಟದನ್ನು ನಿರಾಕರಿಸ್ತಾ ಇದ್ದ. ಮತ್ತೆ ಇನ್ನೊಂದು ಅವನು ನಿರ್ದೋಷಿಯಾಗಿದ್ದ. ಇನ್ನೊಂದು ನೋಡುವಾಗ ಅವನು ಯಥಾರ್ಥ ಚಿತ್ತನಾಗಿದ್ದ. ಈ 3 ನಾವು ನೋಡ್ತೇವೆ. ಈ ಕ್ವಾಲಿಟಿ ಅವನಲ್ಲಿ ಇರುವುದರಿಂದ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಅಲ್ಲಿ 8ನೇ ವಚನಕ್ಕೆ ಬರಬೇಕಾದ್ರೆ ಸೈತಾನ ಅಲ್ಲಿ ದೇವರ ಬಳಿಗೆ ಬಂದಾಗ 8ನೇ ವಚನದಲ್ಲಿ ಹೇಳ್ತದೆ, ಅಥವಾ 7ನೇ ವಚನದಿಂದ ಓದೋಣ. ಯೆಹೋವನು ಸೈತಾನ ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಹಾಗೆ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ,
ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ನೋಡಿ, ಈ ಸಂಗತಿಗಳನ್ನು ದೇವರು ಹೇಳ್ತಾ ಇದ್ದಾನೆ. ನೋಡಿ, ಯೋಬನಲ್ಲಿ ಕ್ವಾಲಿಟಿಯನ್ನು ದೇವರು ಹೇಳ್ತಾ ಇದ್ದಾನೆ ಇವತ್ತು. ಹಲ್ಲೆಲೂಯಾ. ಈ ಕ್ವಾಲಿಟಿ ಬೇಕು ಪ್ರಿಯರ, ದೇವರಿಗೆ ಈ ಕ್ವಾಲಿಟಿ ಬೇಕು. ಆದ್ದರಿಂದ ಈ ಸಂದರ್ಭದಲ್ಲಿ, ಈ ಭಾಗದಲ್ಲಿ ನಾವು ನೋಡ್ತೇವೆ, ನಾವು ಕೂಡ ನಮ್ಮ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಕೆಟ್ಟದನ್ನು ನಿರಾಕರಿಸಿ, ಯಾಕಂದ್ರೆ ರಕ್ಷಣೆ ಹೊಂದಿದ ನಂತರ ಹೇಗೂ ಜೀವಿಸಿದ್ರೆ ಆಗುದಿಲ್ಲ. ರಕ್ಷಣೆ ಹೊಂದಿದ್ದೇವಲ್ಲ, ರಕ್ಷಣೆ ಹೊಂದಿದ್ದೇವಲ್ಲ, ನಮ್ಮ ಆತ್ಮ ರಕ್ಷಣೆ ಹೊಂದಿದ್ದೇವಲ್ಲ, ಇದರಲ್ಲಿ ಪಾಪ ಇದೆ ಅಂತ ಹೇಳಿ ಹೇಗೂ ಜೀವಿಸಿದ್ರೆ ಆಗುವುದಿಲ್ಲ. ನೋಡಿ, ಓಲ್ಡ್ ಟೆಸ್ಟ್ಮೆಂಟ್ ಭಕ್ತರು ಹೇಗೆ ಜೀವಿಸಿದ್ದಾರೆ, ಹಳೆ ಒಡಂಬಡಿಕೆ ಭಕ್ತರು ಹೇಗೆ ಜೀವಿಸಿದ್ದಾರೆ. ಆದ್ರಿಂದ ನಿನ್ನ ದೇವರಿಗೆ ನಮ್ಮ ಈ ಕ್ವಾಲಿಟಿಯನ್ನು ಪ್ರಿಯರೇ. ಆದರೆ ಈಗ ನಾವು ನೋಡುವಾಗ ಇದನ್ನು ಯಾರು ಮಾಡಿದ್ದು? ನಾವು ಮಾಡ್ಕೊಂಡಿದ್ದಲ್ಲ. ದೇವರು ತಾನೇ, ತಂದೆಯಾದ ದೇವರು ತನ್ನ ಮಗನನ್ನು ಕಳುಹಿಸುವುದರ ಮೂಲಕ, ಆತನ ಶಿಲುಬೆಯ ಬಲಿ ಯಜ್ಞದ ಮೂಲಕ, ಇವತ್ತು ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡುವುದರ ಮೂಲಕ ಆತ ನಮ್ಮನ್ನು ಏನ್ ಮಾಡಿದ್ದಾನೆ? ಈ ಭಾಗದಲ್ಲಿ ಆತನ ನಮ್ಮನ್ನು ಸಂಪೂರ್ಣವಾಗಿ ಆತನ ಬಿಡುಗಡೆ ಮಾಡಿದ್ದಾನೆ. ಆತನ ಸಮ್ಮುಖದಲ್ಲಿ ನಾವು ನಿರ್ದೋಷಿಗಳು ಯಥಾರ್ಥ ಚಿತ್ತರಾಗಿರುವಂತೆ ಆತನು ಮಾಡಿದ್ದಾನೆ. ನಮ್ಮ ನೀತಿವಂತರನ್ನಾಗಿ ಆತನು ಮಾಡಿದ್ದಾನೆ. ಆದ್ರಿಂದ ಆತನ ಕಾರ್ಯವನ್ನು ಆತನು ಮಾಡಿದ್ದಾನೆ. ಆದ್ರೆ ನಮ್ಮ ಪಾತ್ರ ಅಲ್ಲಿ ನಮ್ಮ ಪಾತ್ರಗಳು ಕೂಡ ಇದೆ. ಇದನ್ನು ನಾವು ಕಾದುಕೊಳ್ಳುವುದು, ಇದನ್ನು ನಾವು ಅನುಸರಿಸುವುದು, ನಾವು ಒಂದು ಹೇಗಂತಲ್ಲಿ ಹೇಳಿದ್ರೆ ಆ ಫೆಲೋಶಿಪ್ ಮತ್ತು ರಿಲೇಶನ್ಶಿಪ್ ಬಹಳ ಪ್ರಾಮುಖ್ಯ. ಫೆಲೋಶಿಪ್ ಮತ್ತೆ ರಿಲೇಶನ್ಶಿಪ್ ಬಹಳ ಪ್ರಾಮುಖ್ಯ. ದೇವರ ಜೊತೆಲಿ ಫೆಲೋಶಿಪ್ ಮಾತ್ರವಲ್ಲ, ರಿಲೇಶನ್ಶಿಪ್ ಇದೆ, ಎರಡೂ ಕೂಡ ಬಹಳ ಪ್ರಾಮುಖ್ಯ ಪ್ರಿಯರೇ. ಇವತ್ತು ಎಷ್ಟು ಜನರಿಗೆ ನಾವು ನೋಡುವಾಗ ರಿಲೇಶನ್ಶಿಪ್ ಇರ್ಬೋದು, ಆದ್ರೆ ಫೆಲೋಶಿಪ್ ಇಲ್ಲ. ಕೊರತೆಯಲ್ಲಿದೆ, ಫೆಲೋಶಿಪ್ ಇಲ್ಲ. ಹೀಗೆ ಈ ಎರಡೂ ಕೂಡ ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ರಿಲೇಶನ್ಶಿಪ್ ಮತ್ತೆ ಫೆಲೋಶಿಪ್, ಇದು ಎರಡೂ ಕೂಡ ಬಹಳ ಐಕ್ಯತೆ. ಅನೇಕ ಸಾರಿ ನಾವು ಹೇಳ್ತೇವೆ ರಿಲೇಶನ್ಶಿಪ್ ಅಂತೇಳಿ ಹೇಳಿ. ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಎಷ್ಟೋ ಜನ ಇವತ್ತು ರಿಲೇಶನ್ಶಿಪ್ ನೋಡಿದ್ರೆ ಒಟ್ಟಿಗಿರ್ತಾರೆ, ಆದ್ರೆ ಒಂದೇ ಮನೇಲಿ ಇದ್ರೂ ಕೂಡ ಅವರಿಗೆ ಫೆಲೋಶಿಪ್ ಇಲ್ಲ. ಒಂದೇ ಮನೇಲಿ ಇದ್ರೂ ಕೂಡ ಅವರಿಗೆ ಫೆಲೋಶಿಪ್ ಇಲ್ಲ. ಒಂದು ವೇಳೆ ಗಂಡ ಹೆಂಡತಿ ಇರ್ಬೋದು, ಅಥವಾ ಮಕ್ಕಳು ಫ್ಯಾಮಿಲಿ ಕೂಡ ಇರಬಹುದು. ಒಳಗೆ ಏನಿಲ್ಲ, ಹೊರಗೆ ನೋಡ್ಲಿಕ್ಕೆ ರಿಲೇಶನ್ಶಿಪ್ ಉಂಟು, ಎಲ್ಲ ಇದ್ದಾರೆ, ಬಟ್ ಫೆಲೋಶಿಪ್ ಮಾತ್ರ ಇಲ್ಲ. ಫೆಲೋಶಿಪ್ ಎಲ್ಲ ನೆಟ್ಟಲ್ಲಿ ಅಲ್ವಾ ನಾವು ನೋಡ್ತೇವೆ. ನಮ್ಮನ್ನು ನಿರೀಕ್ಷೆ ಮಾಡಿಕೋ ಪ್ರಿಯರು, ನಮಗೆ ರಿಲೇಶನ್ಶಿಪ್ ಮಾತ್ರ ಇದ್ರೆ ಸಾಕಾಗೋದಿಲ್ಲ, ನಮಗೆ ಫೆಲೋಶಿಪ್ ಕೂಡ ಬೇಕು. ಹಲ್ಲೆಲೂಯಾ. ನಮಗೆ ಫೆಲೋಶಿಪ್ ಮಾತ್ರ ಇದ್ರೆ ಸಾಕಾಗುದಿಲ್ಲ. ಕೆಲವು ಸರಿ ಫೆಲೋಶಿಪ್ ಇದ್ರೆ ಸಾಕು, ಇಲ್ಲ ಅದಾಗುದಿಲ್ಲ, ನಮಗೆ ರಿಲೇಶನ್ಶಿಪ್ ಕೂಡ ಬೇಕು. ಹಲ್ಲೆಲೂಯಾ. ಆದ್ರಿಂದ ಒಂದು ಕ್ಷಣ ನಾವು ನಮ್ಮನ್ನು ಈ ವಾಕ್ಯದ ಮೂಲಕ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ, ಪರೀಕ್ಷೆ ಮಾಡಿಕೊಳ್ಳೋಣ. ಲೋಟನು ಕೂಡ ನೀತಿವಂತನಾಗಿದ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯ ಅದನ್ನು ಎತ್ತಿ ಹೇಳ್ತದೆ. ನೀತಿವಂತನಾದ ಲೋಟ ತನ್ನ ಆತ್ಮದಲ್ಲಿ, ನೀತಿಯುಳ್ಳ ಆತ್ಮದಲ್ಲಿ ಕರಕರಿಗೊಂಡನು ಎಂಬುದಾಗಿ ದಿನೇ ದಿನೇ. ಹಾಗಾದರೆ ಇವತ್ತು ನಾವು ನೋಡ್ತೇವೆ, ಒಂದು ವೇಳೆ ಇಂಥ ಪರಿಸ್ಥಿತಿ ಒಂದು ವೇಳೆ ನಮ್ಮಲ್ಲಿ ಇರುವುದಾದ್ರೆ, ಎಲ್ಲಿಯೋ ಒಂದು ಭಾಗದಲ್ಲಿ ನಾವು ನೋಡ್ತೇವೆ ಲೋಟನ ಹಾಗೆ ನಮ್ಮ ಆಯ್ಕೆ ಅಥವಾ ನಮ್ಮ ಗ್ರಹಿಕೆ ತಪ್ಪಾಗಿದೆ, ನಮ್ಮ ಆಯ್ಕೆ ತಪ್ಪಾಗಿದೆ. ಆದ್ರಿಂದ ಅಬ್ರಹಾಮನ ಹಾಗೆ ನಾವು ಬಿಟ್ಟು ದೇವ್ರೇ ಎಂಬುದಾಗೆ ಆತನನ್ನು ನಾವು ದೃಷ್ಟಿಸುವ ಪ್ರಿಯರೇ, ಆತನನ್ನೇ ನಾವು ದೃಷ್ಟಿಸುವ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ ದೇವರೇ. ಸಭೆಯಾಗಿಯೂ ಇನ್ನು ಫೇಸ್ಬುಕ್ಗಳ ಮೂಲಕ ದೇವರೇ, ಬೇರೆ ಬೇರೆ ನಮ್ಮ ಭಾರತ ದೇಶ ಅಥವಾ
ಬೇರೆ ಬೇರೆ ದೇಶಗಳಿಂದ ಕೂಡ ವೀಕ್ಷಿಸುವ ನಿನ್ನ ಮಕ್ಕಳನ್ನು ಹಸ್ತಕ್ಕೊಪ್ಪಿಸ್ತೇನೆ ದೇವರೇ. ಅಬ್ರಹಾಮನ ಕಣ್ಣು ತೆರೆದು ವಾಗ್ದಾನ ದೇಶವನ್ನು ತೋರಿಸಿದ ದೇವರೇ, ಅಬ್ರಹಾಮನನ್ನು ಆಶೀರ್ವದಿಸಿದ ನನ್ನ ದೇವರೇ, ನಿನ್ನ ಮಕ್ಕಳ ಮನೋನೇತ್ರಗಳನ್ನು ಬೆಳಗಿಸಿ ದೇವರೇ, ಕರ್ತನೆಪ್ಪ ನೀನಿಟ್ಟಿರುವ ಮೇಲುಗಳನ್ನು ಕಾಣುವಂತೆ ದೇವರೇ, ದೇವರೇ ಅದನ್ನು ಅನುಭವಿಸುವಂತೆ ಸಹಾಯ ಮಾಡು. ಅಬ್ರಹಾಮನ ಅದನ್ನು ಅನುಭವಿಸಿದಾನೆ. ಅದೇ ರೀತಿಯಲ್ಲಿ ಕರ್ತನೆ ಯೋಬನ ಹಾಗೆ ಕೆಟ್ಟದನ್ನು ನಿರಾಕರಿಸಿ ನಿರ್ದೋಷಿಗಳು ಯಥಾರ್ಥ ಚಿತ್ತರಾಗಿ ನಿನಗೆ ದೇವರೇ ಇಂಥವರ ಕುರಿತು ನೀನು ಸಾಕ್ಷಿ ಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಪೌಲನು ಹೇಳುವ ಹಾಗೆ ಇಂಥ ಒಂದು ದುಸ್ಥಿತಿಯಿಂದ ಬಿಡಿಸುವವನು ಯಾರು ಎಂಬುದಾಗಿ ಮೊರೆ ಇಡುವಾಗ ಒಬ್ಬ ಇದ್ದಾನೆ. ಇಂಥ ಒಂದು ಮರಣದಿಂದ, ಇಂಥ ಒಂದು ಅವಸ್ಥೆಯಿಂದ ನನ್ನನ್ನು ತಪ್ಪಿಸುವವರು ಯಾರಿದ್ದಾರೆ ಎಂಬುದಾಗಿ ಒದ್ದಾಡುವ ವ್ಯಕ್ತಿ ಹೇಳ್ತಾನೆ, ಒಬ್ಬ ಇದ್ದಾನೆ, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆದ್ರೆ ಯೇಸು ಕ್ರಿಸ್ತನ ಮೂಲಕ ಇವತ್ತು ನಮಗೆ ನಮ್ಮ ಪಾಪದಿಂದ, ನಮ್ಮ ಮೇಲೆ ದೊರೆತನ ಮಾಡುವುದೆಲ್ಲ ಶಾಪದಿಂದ, ಎಲ್ಲ ದರಿದ್ರತನಗಳಿಂದ, ರೋಗಗಳಿಂದ, ಈ ಲೋಕ ಸೆಳೆಯುವಂತ ಎಲ್ಲ ವೈರ್ಯ ಕಟ್ಟುಗಳಿಂದ ಬಿಡಿಸಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಇವತ್ತು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿ ಪರಲೋಕ ನಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಮಕ್ಕಳ ಬಾಧ್ಯತೆ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮನನ್ನು ನಮಗೆ ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ತಂದೆಯೇ, ಎಲ್ಲ ಹೌದು ಕತನಪ್ಪ, ಎಲ್ಲ ಕರಕರೆಗಳು ಎಲ್ಲ ದೇವರೇ, ನಾವು ನೋಡ್ತೇವೆ ಲೋಟನ ದನ ಕಾಯುವವರಿಗೂ ಅಬ್ರಾಹ್ಮನ ದನ ಕಾಯುವ ಜಗಳಗಳಿತ್ತು. ಇಂಥ ಎಲ್ಲ ಸಂಗತಿಗಳನ್ನು ತೆಗೆದು ಹಾಕು ದೇವರಪ್ಪ. ಎಲ್ಲವೂ ದೇವರೇ, ಹೌದು ಕತನಪ್ಪ, ನೀನು ಮೆಚ್ಚದಿರುವ ಯಾವ ಸಂಗತಿಗಳು ನಮಗೆ ಬೇಡಪ್ಪ. ಕಣ್ಣೆತ್ತಿ ಹೌದು ಕರ್ತನೆಪ್ಪ ತೋರಿಸು ಕರ್ತನೆಪ್ಪ. ಕಣ್ಣುಗಳನ್ನು ತೆರೆದೇವರೇ, ಆಗ ನೀನು ವಾಕ್ಯದಲ್ಲಿರುವಂತ ಅದ್ಭುತಗಳನ್ನು ಕಂಡುಕೊಳ್ಳುವ ಕೀರ್ತನೆಗಾರನ ಹೇಳುವ ಹಾಗೆ ದೇವರೇ ತೋರಿಸು. ಇಲ್ಲಿರುವಂತ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ದೇವರೇ. ಕರ್ತನೆಪ್ಪ, ಅಬ್ರಹಾಮನು ತನ್ನ ತಂದೆಯ ಮನೆಯನ್ನು, ತನ್ನ ಬಂಧು ಬಳಗನ್ನು ಬಿಟ್ಟು ಬಂದ ಹಾಗೆ ದೇವರೇ, ನಿನ್ನ ಮಕ್ಕಳು ನಿನಗೋಸ್ಕರ ದೇವರೇ ತ್ಯಾಗ ಮಾಡಿದಂತ ನಿನ್ನ ಮಕ್ಕಳಿಲ್ಲಿದ್ದಾರಪ್ಪ. ಇವರೆಲ್ಲರನ್ನು ಕರುಣಿಸು. ಶುಭವು ಕೃಪೆ ಇವರನ್ನು ಹಿಂಬಾಲಿಸಲಿ. ನಿತ್ಯ ಸೌಭಾಗ್ಯ ಇವರು ವಾಸವಾಗಿರುವಂತ ಸ್ಥಳದಲ್ಲಿ ದೇವರೇ ನೆಲೆಗೊಳ್ಳಲಿ. ದೇವರೇ, ನಿನ್ನ ದಯೆ ಮತ್ತು ಜನರ ದಯೆ ಇವರಿಗೆ ದೊರಕಲಿ ನಿನ್ನ ಮಕ್ಕಳಿಗೆ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲ ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಕಲ್ಪಿಸಿದ ಎಲ್ಲ ಆಯುಧಗಳು ದೇವರೇ ಅದೆಲ್ಲ ನಾಶವಾಗಿ ಹೋಗಲಿ. ಮತ್ತು ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ನಂಬಿದ ಭಕ್ತರಿಗೆ ನಿಮ್ಮ ಮಕ್ಕಳು ಯೆಹೋವನಿಂದ ಶಿಕ್ಷಿತರಾಗಿರುವರು. ನೀನು ಅಗ್ನಿಯಲ್ಲಿ ನಡೆಯುವಾಗ ಕದದೇ ಇರುವಿ. ನೀನು ನದಿಗಳನ್ನು ದಾಟುವಾಗ ನದಿಯು ನಿನ್ನನ್ನು ಮುಳುಗಿಸದು. ಈಗೋ ಅರಣ್ಯದಲ್ಲಿ ನಿನಗೆ ಮಾರ್ಗವನ್ನು ಸಿದ್ಧಪಡಿಸುತ್ತೇನೆ, ಮರುಭೂಮಿಯಲ್ಲಿ ನಿನಗೆ ನದಿಗಳನ್ನು ಹರಿಸ್ತೇನೆ. ಗುಂಪು ಮಿಡತೆ, ಚೂರಿ ಮಿಡತೆ ಇದೆಲ್ಲ ತಿಂದು ಬಿಟ್ಟದನ್ನು ನಿನಗೆ ಕೂಡಿಸಿ ಕೊಡುತ್ತೇನೆ. ದೇವರೇ, ನಿನ್ನ ವಾಗ್ದಾನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇನಪ್ಪ. ನಿನ್ನ ವಚನಗಳಿಗಾಗಿ ಸ್ತೋತ್ರಪ್ಪ. ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾ, ಇಲ್ಲಿ ಹೌದಪ್ಪ ಶರೀರದಲ್ಲಿ ಯಾವುದೇ ನೋವು ಬೇನೆ, ಯಾವುದೇ ವೈರ್ಯ ಕಾರ್ಯಗಳು ದೇವರೇ ಹೌದು ಕತೆ ದೂರ ದೂರದಿಂದ ನೋಡುವಂತ ಜನರ ಅಪ್ಪ ನಿನ್ನ ಮಕ್ಕಳಲ್ಲಿ ದೇವರೇ ಹೌದು ಕತ್ತರಪ್ಪ, ಆ ನಿನ್ನ ಪ್ರಸನ್ನತೆಯಲ್ಲಿ ಇರುವಾಗ ಸೈತಾನನ ಎಲ್ಲ ಕಾರ್ಯಗಳು, ಸೈತಾನ ದೇವ ಜನರಿಗೆ ವಿರುದ್ಧವಾಗಿ ಸೈತಾನನ ಎಲ್ಲ ತಂತ್ರಗಳು ಯೇಸುವಿನ ನಾಮದಲ್ಲಿ ದೇವ ಮಕ್ಕಳ ಜೀವಿತವನ್ನು ಬಿಟ್ಟು ಅದು ತೊಲಗಿ ಹೋಗಲಿ.
ಒಂದು ಬ್ರೇಕ್ ಥ್ರೂ ಉಂಟಾಗಲಪ್ಪ. ಎಲ್ಲ ಮಹಿಮೆ ಘನತೆ ನಾವು ನಿನಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಈಗ ಮುಂದಿನ ಭಾಗದಲ್ಲಿ ಸೇವಕರು ಕರೆಗಳಿಗೆ ನಾನು ಒಪ್ಪಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಯ್ಯ. ಹಲ್ಲೆಲೂಯಾ. ಪ್ರಿಯ ವೀಕ್ಷಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಕರ್ತನೆ, ಫೇಸ್ಬುಕ್ ಲೈವ್ನಲ್ಲಿ ವೀಕ್ಷಿಸ್ತಿರುವಂಥ ಒಂದೊಂದು ವ್ಯಕ್ತಿಗಳಿಗಾಗಿಯೂ ಅವರ ಕುಟುಂಬಸ್ಥರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನವು ಅವರ ಜೀವಿತಕ್ಕೆ ನಿನ್ನ ಕೃಪೆಯಿಂದ ಒದಗಿ ಬಂದಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಅವರ ಕರ್ತನೆ ಜೀವಿತ ದಿನಮಾನಗಳ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳಲ್ಲಿ ಕೂಡ ಶುಭವನ್ನೇ ಕಾಣಲಿ ಸ್ವಾಮಿ. ಭಾರತದಲ್ಲಿ ಇರುವವರು ಮಾತ್ರವಲ್ಲದೆ ಹೊರ ದೇಶದಿಂದ ಕೂಡ ವೀಕ್ಷಿಸುತ್ತಿರುವಂಥ ಪ್ರಿಯ ನಿನ್ನ ಮಕ್ಕಳನ್ನು, ಅವರ ಕುಟುಂಬವನ್ನು, ಕುಟುಂಬ ಜೀವಿತವನ್ನು ಆಶೀರ್ವದಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನದವರೆಗೂ ಕೂಡ ಶುಭವೂ ಕೃಪೆಯು ಅವರುಗಳನ್ನು ಹಿಂಬಾಲಿಸುವಂತೆ ಸಹಾಯ ಮಾಡಿದ್ದೆ, ಪ್ರೊಟೆಕ್ಟ್ ಮಾಡಿದ್ದೆ, ದುಷ್ಟ ವೈರಿಯ ಕೈಯಿಂದ ತಪ್ಪಿಸಿ ಕಾಪಾಡಿದೆ. ಅದಕ್ಕೋಸ್ಕರ ಸ್ತೋತ್ರ. ಮುಂದೆ ಕೂಡ ತಪ್ಪಿಸಿ ಕಾಪಾಡಪ್ಪ ಕರ್ತನೆ. ಯಾರೆಲ್ಲ ಹೊರ ದೇಶದಿಂದ ಊರಿಗೆ ಒಮ್ಮೆ ಬಂದು ಹೋಗ್ಬೇಕೆಂಬುದಾಗಿ ಆಲೋಚನೆ ಮಾಡಿದ್ರು ಕೂಡ ಕರ್ತನೆ, ವಿಮಾನಯಾನದ ಒಂದು ತೊಂದರೆ ನಿಮಿತ್ತವಾಗಿ ಯಾರಿಗೆ ಬರಲಿಕ್ಕೆ ಆಗ್ತಾ ಇಲ್ವೋ ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ರೈಟ್ ಟೈಮಲ್ಲಿ ಯೇಸು ಕ್ರಿಸ್ತರ ನಾಮದಲ್ಲಿ ಸರಿಯಾದ ಟೈಮಲ್ಲಿ ಕರ್ತನೆ ವಿಮಾನ ಚಾಲನೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬರಬೇಕಾದವರು ಸ್ವಾಮಿ ತಕ್ಕ ಸಮಯದಲ್ಲಿ ಬಂದು ರಜಾ ಕಾಲದಲ್ಲಿ ಕುಟುಂಬದೊಂದಿಗೆ ಆನಂದಿಸಿ ನಿನ್ನನ್ನು ಮಹಿಮೆ ಪಡಿಸಿ ತಿರುಗಿ ಹೋಗ್ಲಿಕ್ಕೂ ಕೂಡ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಸರಿಯಾದ ವ್ಯವಸ್ಥೆಗಳು ಕಲ್ಪಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಲ್ಲೆಲೂಯ. ಎಲ್ಲರೂ ಆರೋಗ್ಯ ಬಲದಲ್ಲಿರಲಿ ಸ್ವಾಮಿ. ದುಡಿಮೆಗಾಗಿ ಹೋಗಿದ್ದಾರೆ ಕರ್ತನೆ, ಆಶೀರ್ವದಿಸು. ಮಕ್ಕಳ ಕಲಿವಿಕೆಯಲ್ಲಿ ಕೂಡ ಆಶೀರ್ವಾದ ಉಂಟಾಗಲಿ. ಬ್ಲೆಸ್ ಮಾಡಪ್ಪ. ಈ ಸೇವೆಯನ್ನು ಪ್ರಾರ್ಥನೆಯಲ್ಲಿಯೂ ವಿವಿಧ ರೀತಿಯ ಸಹಕಾರದಲ್ಲಿಯೂ ಹೆಗಲು ಕೊಟ್ಟು ಎತ್ತಿ ನಿಲ್ಲಿಸಿರುವಂಥ ಒಂದೊಂದು ಕುಟುಂಬವನ್ನು ಕೂಡ ಬ್ಲೆಸ್ ಮಾಡಪ್ಪ. ಹೊರದೇಶದಲ್ಲಿರುವವರು, ಊರಿನವರು, ಭಾರತದ ಮೂಲೆ ಮೂಲೆಗಳಲ್ಲಿರುವವರು ಎಲ್ಲ ಜನರ ನಿನ್ನ ಮುಂದೆ ನೆನಪು ಮಾಡಿಕೊಳ್ತಿದ್ದೇವೆ. ವಿವಿಧ ರೀತಿಯ ಸಹಕಾರ, ಪ್ರಾರ್ಥನಾ ಸಹಕಾರ, ಕಾಣಿಕೆಯ ಸಹಕಾರ, ವಿವಿಧ ರೀತಿಯ ಸಹಕಾರವನ್ನ ನೀಡುತ್ತಾ ಈ ಸೇವೆಯನ್ನು ನಿನ್ನ ನಾಮದ ಮಹಿಮೆಗಾಗಿ ಹೆಗಲು ಕೊಟ್ಟು ಎತ್ತಿ ನಿಲ್ಲಿಸಿದಂತ ಪ್ರತಿಯೊಂದು ಪ್ರಾಣಗಳು ಕೂಡ ಬ್ಲೆಸ್ ಆಗಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಈ ಸೇವೆಯ ಮುಂದಣ ಹೆಜ್ಜೆಗಳು ದೇವರೇ ಸಫಲಗೊಳ್ಳಲಿ. ಕರ್ತನ ನೀನು ಕೊಟ್ಟಂತ ಒಂದು ದರ್ಶನವನ್ನು ನೆನಪು ಮಾಡಿಕೊಳ್ತೇವೆ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರುವುದು ನಿನ್ನ ಚಿತ್ತವಾಗಿದೆ ಅಲ್ಲ. ಆ ದರ್ಶನವನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗುತ್ತಿರುವಾಗ ಹೊಸ ಅನ್ರೀಚ್ಡ್ ಅನ್ನ ರೀಚ್ ಆಗುವಂತೆ ಕರ್ತನೆ, ಸುವಾರ್ತೆ ಸಿಗದವರಿಗೆ ನಾವು ಸುವಾರ್ತೆ ಕೊಂಡೋಗ್ಲಿಕ್ಕಾಗುವಂತೆ ಕರ್ತನ ನೀನು ಸಹಾಯ ಮಾಡಬೇಕು. ಡೋರ್ಗಳನ್ನ ತೆರೆಯಬೇಕು ದೇವರೇ. ಹಾಲೆಲೂಯ. ರಕ್ಷಣಾ ಮಾರ್ಗದಲ್ಲಿರುವವರು ಅಥವಾ ಮಾರ್ಗದಲ್ಲಿರುವವರನ್ನ ರಕ್ಷಣಾ ಮಂಡಳಿಗಳಿಗೆ ಸೇರಿಸಬೇಕು ಕರ್ತನೆ. ಹಾಲೆಲೂಯ. ಎಲ್ಲ ಸ್ಥಳೀಯ ಸಭೆಗಳು ನಾವು ನೆನಪು ಮಾಡ್ತೇವೆ. ಭಾರತ ದೇಶದಲ್ಲಿರುವಂಥ ಸ್ಥಳೀಯ ಸಭೆಗಳು, ಬೇರೆ ಬೇರೆ ಕಂಟ್ರಿಗಳಲ್ಲಿರುವಂಥ ಸ್ಥಳೀಯ ಸಭೆಗಳು ಕೂಡ ಲಾರ್ಡ್ ಜೀಸಸ್ ಹಾಲೆಲೂಯ ತುಂಬಲ್ಪಡಲೆ. ನಾಲ್ಕು ದಿಕ್ಕಿನಿಂದ ಕರ್ತನೆ ಜನರು ಬಂದು ಸೇರಲಿ, ರಕ್ಷಣೆಗೆ ಬರಲಿ, ಸತ್ಯದ ಜ್ಞಾನಕ್ಕೆ ಬರಲಿ, ಒಂದು ಬಿಡುಗಡೆಯ ಆಶೀರ್ವಾದ. ಮತ್ತೆ ದೇವರೇ, ಮೇಲಣ ಸಂಗತಿಗಳನ್ನು ನಿರೀಕ್ಷಿಸುತ್ತಾ ಮೇಲಿರುವಂತವುಗಳೇ ಮೇಲೆ ಮನಸ್ಸು ಕೊಡುತ್ತಾ ಈ ಲೋಕ ಯಾತ್ರೆಯಲ್ಲಿ ನಿನ್ನ ಎರಡನೇ ಬರೋಣದ ನಿರೀಕ್ಷೆ ಉಳ್ಳವರಾಗಿ ಎರಡನೇ ಬರೋಣದ ಆಶೀರ್ವಾದದಲ್ಲಿ ಪಾಲುಗಾರರಾಗುವಂತೆ ಸಹಾಯ ಮಾಡಪ್ಪ. ಎಲ್ಲರನ್ನು ಬ್ಲೆಸ್ ಮಾಡು ದೇವರೇ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವೀಕ್ಷಕರನ್ನು ಆಶೀರ್ವದಿಸದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರುವ ಒಂದೊಂದು ಕುಟುಂಬವನ್ನು ಆಶೀರ್ವದಿಸದಕ್ಕಾಗಿ ನಿನಗೆ ಸ್ತೋತ್ರ. ಘನತೆ, ಮಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ವಂದನೆಗಳು ಪ್ರಿಯರೇ. ನೀವು ಸತತವಾಗಿ ನಮ್ಮೊಂದಿಗೆ ಇದ್ದುಕೊಂಡು ಫೇಸ್ಬುಕ್ ಲೈವ್ನಲ್ಲಿ ವೀಕ್ಷಿಸ್ತಿರುವುದು ಮಾತ್ರವಲ್ಲದೆ ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಮಾಡ್ರಿ. ನಮ್ಮ ವಿಷನ್ ಏನಂದ್ರೆ
1 ತಿಮೋಥಿ 2ನೇ ಅಧ್ಯಾಯ ಹಲ್ಲೆಲೂಯಾ 4ನೇ ವಚನ ನಮ್ಮ ವಿಷನ್ ಆಗಿದೆ. 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನ ನಮ್ಮ ದರ್ಶನ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರುವುದು ಆತನ ಚಿತ್ತವಾಗಿದೆ ಎಂಬುದಾಗಿ ಆ ವಾಕ್ಯ ಹೇಳ್ತದೆ. ಆದ್ರಿಂದ ಹಲ್ಲೆಲೂಯಾ ಎಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕು ಎಂಬಂಥ ಉದ್ದೇಶದಿಂದ ಒಂದು ಪಟ್ಟಣದಲ್ಲಿದ್ದುಕೊಂಡು, ಉಡುಪಿ ಜಿಲ್ಲೆಯ ಕಡಪಾಡಿ ಎಂಬಂಥ ಒಂದು ಪಟ್ಟಣದಲ್ಲಿದ್ದುಕೊಂಡು, ಕರ್ತನ ತೋರಿಸಿದಂಥ ಪ್ಲೇಸಲ್ಲಿದ್ದುಕೊಂಡು ಸೇವೆ ಮಾಡ್ತಾ ಇದ್ದೇವೆ. ಅನ್ರಿಚ್ಡ್ ಈ ಪಟ್ಟಣದಲ್ಲಿರುವಂಥ ಅನ್ರಿಚ್ಡ್ ರೀಚ್ ಆಗುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ನೀವು ಕೂಡ ಪ್ರಾರ್ಥನೆ ಮಾಡ್ರಿ. ಇನ್ನು ಮುಂದೆ ಕೂಡ ನಿಮ್ಮ ಪ್ರಾರ್ಥನಾ ಮತ್ತು ವಿವಿಧ ಸಹಕಾರಗಳು ನಮ್ಮೊಂದಿಗಿರುವಾಗ ನಾವು ಇನ್ನೂ ವಿಶೇಷವಾದ ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನದಲ್ಲಿ ಭಾನುವಾರ ನಾವು ನಿಮ್ಮೊಂದಿಗೆ ಫೇಸ್ಬುಕ್ ಲೈವ್ನಲ್ಲಿ ಬರಲಿಕ್ಕಿದ್ದೇವೆ. ಬೆಳಿಗ್ಗೆ 9:30 ಗಂಟೆಗೆ. ಪ್ರಾರ್ಥಿಸಿರಿ ಮತ್ತು ವೀಕ್ಷಿಸಿರಿ ಮತ್ತು ಶೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್.